ಈ ತಗಡ್ ಲೈಫಾಗ ಯಾವಾಗ ಏನಾಗ್ತದಂತಾನೆ ಗೊತ್ತಾಗೋಲ್ಲ. ಹಿಂಗೆ ಬೀಚ್ ಹತ್ರಕ್ಕೆ ನನ್ನ ಫ್ರೆಂಡ್ಗಳ ಜೊತೆಗೆ ಬರಬೇಕು ನಿಂದಿದ್ನಿ. ಹಿಂಗೆ ಒಬ್ಬನೇ ಬರ್ತೀನಿ ಅಂತ ನಿಂದಿರಿಲ್ಲ. ಆ ತಿಕ್ಕಲ್ ನನ್ನ ಮಕ್ಳು ಯಾಕೆ ಬಂದಿಲ್ಲ ಅಂತ ಗೊತ್ತಾಗಬೇಕು ಅಂದರೆ ನೀವು 6 ತಿಂಗಳಿಂದ ಹೋಗ್ಬೇಕು. ಅವನು ಯಾರೋ ನಮ್ಮ ಹುಡುಗಿಗೆಲ್ಲ ಏನಾಗ್ತಾನೆ ಮಗ? ಅದೇನೋ ಅಪ್ಪ. ಬಸ್ಸಿಗೆ ಬೇರೆ ಟೈಮ್ ಆಯ್ತಲ್ಲ, ಎಲ್ಲಿ ನನ್ನ ಮಕ್ಳು ಇನ್ನೂ ಬರೋ ಇಲ್ಲ. ಅಣ್ಣ ಎಷ್ಟೊತ್ತಾಯ್ತಣ್ಣ ಮ್ಯಾಕ್ ಬಸ್ಸೋಗೆ? 1/4 ಗಂಟೆ ಆಯ್ತಪ್ಪಿ. ಹೌದಾ? 1/4 ಗಂಟೆ. ಓ ಇವನು ಬನ್ನಪ್ಪ ಶಿಗಾನ. ಎಲ್ಲಿಯೋ ಸತಿಗೆ ಇನ್ನೂ ಬಂದಿಲ್ಲ? ಬೇಕೇನಾ? ಕೊಡಪ್ಪ. ಅವ್ನ ರಿಸಲ್ಟ್ ಅನ್ನೋದೇ ಮರ್ತೋಗಿರ್ತಾನೆ. ಫೋನ್ ಹಾಕ ಅವನ್ಕ. ತೆಗಿತಲ್ಲ ಫೋನು. ಓ ಅವನೆಲ್ಲ ಬಿದ್ದಾಗಿರ್ತಾನಲ್ಲಿ. ಲಕ್ಷ. ನಿಮ್ಮ ಟೈಮ್ ಚೆನ್ನಾಗದಲ್ಲ. ಬಸ್ ಬಂತು, ಸಾಯಂಕಾಲವರೆಗೂ ಸಾಸಿ ಕಾಳು ಎತ್ತ ಲೆಕ್ಕ ಹಾಕ್ತಾರ್ರೆ. ಬರ್ಲಾ? ಬರ್ಬೇಡ ಸಮಯ ಅಲ್ಲಿಂದ ಸಾಸ್ವಿ ಕಾಳಿಗೆ ಲೆಕ್ಕ ಹಾಕೋದು. ಬಸ್ ಬಂತು ಬರೇಲೇ. ಈ ನಡಿಗರು ಬಂದ್ ನೋಡಪ್ಪ. 100% ನಮ್ಮ ರಿಸಲ್ಟ್ ಹೋಗ್ಯಲ್ಲ. ಡೌಟೇ ಬೇಡ. ರಿಸಲ್ಟ್ ನೋಡಿಂದ ಕಲ್ ಕುಡಿಯಕ್ಕೆ ಹೋಗೋಣ. ಇಂಥವೆಲ್ಲ ಮಾಡ್ಬೇಕು, ಕೇಳ್ಕೊಡ್ದು. ಇವೇನ್ ಕಿತ್ತ ಮುಂದಿದ್ದ ನಿಲ್ಲೇನು ಸಿಗ್ತ ಸೈಡ್ ಸ್ಕಿಲ್ ಇಲ್ಲ. ವಿಶ್ವಗಾನ ಎತ್ಕೋದ್ನ ಅವನು ಇವೆಲ್ಲ ಕುಡಿತಾನೆ ಅನ್ಲಿ. ಇದಕ್ಕೆ ಎತ್ಕೊ ಹೋದ್ ನಾವು ಎಳ್ನೀರು ಕುಡ್ಕೊಂಡ. ರಿಸಲ್ಟ್ ಬಂದಿರೋದೇನ ಮನೆಗ್ಲಾಗ ಗೊತ್ತಾದ್ರೆ ಧರ್ಮದೇಟಿಗ್ಲೆ. ನಾನು 3 ಸಬ್ಜೆಕ್ಟ್ ಹೊರಟಾಗಿಲ್ಲ, ಅದು ಹೆಂಗೆ ಹೋಯ್ತಂತ ಗೊತ್ತಿಲ್ಲಲೇ. ನಂದು 2 ಹೋಗ್ಯವೆ. ನಿಂದೆ ಎಷ್ಟು ಹೌದಾ? ನಂದು 2 2 ಹೋಗಿರೋದು ನಿಂದ? ಹೋಗಿರೋದಲ್ಲ, ಆಗಿರೋದು. ಹಂಗಾರೆ ಕಾಲೇಜಾಗ ನಿಂದೆ ಫಸ್ಟು? ಕೆಳಗಿಂದ. ಶುರು ಮಾಡ್ರಪ್ಪ. ತಗೊರೆ, ಇನ್ನೂ ಗುಂಗಾಗೆ ಇದ್ದೆ, ಅಲ್ಲೆಲ್ಲ ಕೂತ. ನಾನು ಇಲ್ಲೇ ಬಿದ್ದಂತೀನಿ. ಕುಡಿಯೋದು ಯಾಕ, ಈ ಬಾತ್ ಬೀಳೋದು ಯಾಕ? ಬರ್ರಿ ಅದು ಹೋಗೋಣ. ಏನು ಗಾಳಿ ಅಪ್ಪ. ಹುಷಾರ್, ಗಾಳಿಗೆ ಓದಿಯಾ. ಬ್ರೋ ನನ್ನ ರಾಶಿ ಭವಿಷ್ಯ ಹಂಗೆ ಹೇಳಿ ಬ್ರೋ. ನ್ಯೂಸ್ ಪೇಪರ್ ಅಲ್ಲ ಇದು. ಪರವಾಗಿಲ್ಲ ಹೇಳು ಗುರು. ಯಾವನ ನೀನ್ ಲೇ? ಬೆಳಗ್ಗೆ ಕುಡ್ದು ಬಂದಿಲ್ಲ ಇಲ್ಲಿ ಹೇಳು ಮಚ್ಚ. ಎದ್ದಳ ಮೆಕ್ಕ ತಿಕ್ಕ ಮುಚ್ಕೊಂಡು. ನಾನು ಯಾಕೆ ಗುರು ಎದ್ದೇಳ್ಬೇಕು? ಯಾರನ್ನ ಮುಟ್ತಾ ನನ್ನ ನನ್ನೇ ಮುಟ್ತೇ ನೀನು? ಅಲ್ಲಿ ಬಂದಿಲ್ಲ. ನನ್ನೇ ಮುಟ್ತಾನ ಮಗ ಅವನು. ಫಸ್ಟ್ ನಡಿಯ ನೀನ. ಏನೋ ತಿಕ್ಕು ಚಂಗ್ ಕೂತಂದು ಇರುಕಾಗಲ್ಲ ನೀನಲ್ಲಿ. ನಾನಲ್ಲ ಮುಕ್ಕು ಮುತ್ತು ಹೊಡೆದಿಕ್ಕಿದ್ರು ನಿಂಕ. ಏನೋ ಅವ್ರನ್ನೇ ಕೇಳಪ್ಪ. ಏನೋ ನಿಮ್ದು? ಏನ ಸುಮ್ಮನೆ ಕೂತ ಅಂದ್ರೆ ಅವನೇ ಬಂದಿದ್ದಲ್ಲೇ. ನಿಮ್ ಕತಿ ಗೊತ್ತ ಅದ್ ಬಂದಿರಾ? ಅದ್ಮೇಲೆ ಕೂತಂದ್ರೆ ಇವ್ನಾಗ ಅಲ್ಲಿ ಕೆದ್ಕೊ ಅಂದ್ರೆ ಹೋಗ್ಲಿ ಅಲ್ಲೇ. ಕಲ್ಲೇಟಪ್ಪ. ಥೂ ಥೂ ತೇರಿ ಸ್ಟಾಪ್ ಬೇರೆ ಬಂತಲ್ಲೇ. ಏನು ಬಾಳಗಳು ಬಾಳ್ತಿರೋ ನಿಮ್. ಬ್ಯಾಗ್ಗಳು ನಡ್ರಿ. ನಿಮ್ ಜೊತೆಗೆ ಬಂದಾಗಲ್ಲ ಹಿಂಗೆ ಆತದಪ್ಪ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಯಾರು ಪಚ್ಗನ? ಅವನ ಎಲ್ಲಾರ ಬೆಳಿಗ್ಗೆ ಊರ್ ಮುಂದೆ ಫುಲ್ ಹೊಗಳ್ತಾ ಇದ್ನಪ್ಪ ಕೃಷ್ಣ ನಿನ್ನ. ಏನಂತ?
ಯಾವುದೋ ಫಂಕ್ಷನ್ದು ಬೋರ್ಡ್ ಬರೀ ಕೊಟ್ಟಿದ್ದಂತೆ. ಸನ್ಮಾನ ಕಾರ್ಯಕ್ರಮ ಬರೆಯೋ ಅಂದ್ರೆ ಸ್ಮಶಾನ ಕಾರ್ಯಕ್ರಮ ಬಂದವನೇನು ಒಟ್ಟಿಗೆ ನಾನು ತಿಂತಾನೆ ರೇಸ್ ತಿಂತಾನೆ ನಾನು ಬೈತಾ ಇದ್ನಪ್ಪ. ನಮ್ಮ ಟ್ಯಾಲೆಂಟ್ ಅಷ್ಟು ಮಾತ್ರ ಹೋಗ್ಬೇಕು ಮಗ. ಏ ಓಯರ್ ಅಂಡರ್ಸ್ಟ್ಯಾಂಡಿಂಗ್ ಮಾ ಕಮ್ಮಪ್ಪ. ನೀನು ನೀನು ಇಂಗ್ಲೀಷ್ ಕೂತಾನಲ್ಲೇ ನನ್ನ ಲೊಕೇಶನ್ ಕಳ್ಸ ಅಂತ ಮೆಸೇಜ್ ಹಾಕಿದ್ದೆ. ಹೋಗಿ ಲೊಕೇಶನ್ ಕಳ್ಸ ಮಂತಾಕ. ಅದಕ್ಕೆಲ್ಲ ಟ್ಯಾಲೆಂಟ್ ಬೇಕಮ್ಮ. ಅದೆಲ್ಲ ಇಂಗ್ಲೀಷ್ ಮೀಡಿಯಮ್ ಅಮ್ಮ. ಅಲ್ಲ ಅವ್ನು ಇಂಗ್ಲೀಷ್ ಗೊತ್ತಿದ್ದಂದು ಅವ್ನಿಗೆ ಇಂಗ್ಲೀಷಾಗಿ ಮೆಸೇಜ್ ಹಾಕ್ತೀನಿ ನೋಡು. ನಿಂಗೆ ಕೊಡ್ಬೇಕು. ಕೋತ್ನಮ್ಮ ಅವ್ನ ಕಟ್ಟ ಇವನೆಲ್ಲ ಹಸುಪಟ್ಟು ಇದ್ದಂಗೆ ಇಕ್ತಾವನಲ್ಲ. ಅವ್ರ ಮನೆಗೆ ಇಂಡಿ ಬೂಸ್ ಸಾಕಿರೋದು ನೋಡಿ ಹೆಂಗ ಅವನೇ. ಏನು ಚಿಕನ್ ಗಿಕನ್ ತಿನ್ನಕ್ಕೆ ಹೋಗು ಇವತ್ತ. ಏನ ನರ್ವಾಗ್ಸ್ ಯಾವಾಗ ಚಿಕನ್ ಚಿಕನ್ ಅಂತ ಸಾಯ್ತಾ ಇರ್ತಾನೆ. ಏನು ಚಿಕನ್ ಆಗ ನರಿರಲ್ಲೇನಾ ಯಾರಲ್ಲಿ ನನ್ಗೆ ಅವಾಗ ನೀವು ಇಬ್ಬರು ನೋಡಿದ ಏನು ಅನ್ಸದ್ ಗೊತ್ತಾ? ಏನ್ ಅನ್ಸದೆ? ಇಷ್ಟೆಲ್ಲ ಟ್ಯಾಲೆಂಟ್ ಇಕ್ಕಿಂದು ನೀವು ಯಾಕೆ ಇಲ್ಲಿ ಗೆಡಿಸ್ಕೊಳ್ತಾ ಇದ್ರಿ ಅನ್ಸ್ತು. ಅದೆಲ್ಲ ಪ್ರಕೃತಿ ಮಗ, ವಿಸ್ಮಯ. ಏನು ಮಾಡೋಕ್ಕಾಗಲ್ಲ. ಬಿಟ್ಬಿಟ್ಟಿದ್ರೆ ರಿಸಲ್ಟ್ ಬಂದಾಗಿಂದ ನಮ್ಮ ಮನೆಗೆ ಕೆಲ್ಸಕ್ಕೆ ಹೋಗೋ ಅಂತವ್ರನ್ನೇ. ನಮ್ಮ ಮಾವನು ಬೆಂಗಳೂರಾಗ ಬೇರೆ ಕೆಲ್ಸ ನೋಡಿದ್ನಿ ಬಾ ಅಂತವ್ನೆ. ನಮ್ಮ ಮನೆಗೆ ಹಂಗೆ ಅಂತವ್ರಲ್ಲೇ. ನಾನು ಬೇರೆ MA ಮಾಡ್ತೀನಿ ಅಂದ್ಬಿಟ್ಟು ಕಾಮಿಡಿ ಕೇಳಿದರೆ BA ಮಾಡಿದ್ದೀನಿ 3 ತಾರೀಕು ಇಕ್ಕಿದ್ದೆ. ನೀನು MA ಮಾಡ್ತೀಯ? MA ಮಾಡೋದು ಬದಲು ಹೋಗಿ ಎಮ್ಮಿನ ಮೇಲೆ ಉದ್ದಾರತಿ ಅಂದ್ಬಿಡೋದ. ನಮ್ಮ ಮನೆಗೆ ಕುರಿಗಳ ಮೇಸು ಅಂತವ್ರಪ್ಪ. ನಮ್ಮನೆ ಕಪ್ಪಿಗ್ಲಾರ ಕಪ್ಪಿಗೆ ನಾನು ಬೇಸಾರನ್ಲೇ. ಏನಿಲ್ಲ ಅವಾಗಿನ ನೋಡ್ತಾ ಇದ್ನಿ ಕೆಲಸ ಏನೋ ನಿಮ್ದು ಹೋದ್ನಿ. ಇನ್ನೂ ಡಿಗ್ರಿ ಮುಗಿದು ತಿಂಗಳಾಗಿಲ್ಲ ನಮ್ಗೆ. ನಿಂಕೇನಪ್ಪ ಹಂಗದೆ ಸಾಯಂಕಾಲ ಆದ್ರೂ ನೋಡ್ಬೇಕು ನಮ್ಮ ಮನ್ಯಾಗ ಭಜನೆ. ನೀನು ಹೈಟ್ಲಾಗಿದ್ದಾಗ ಹೆಂಗಿದ್ದಿರ್ಲೇನೋ ಅದೇ. ದಿನ ಬೆಳಗಿದ್ರೆ ಆಡೋದು ತಿನ್ನೋದು ಬಿದ್ದೋದು, ಇನ್ನೇನು ಕೆಲಸ ಎಲ್ಲ ಪಾಡಿಲ್ಲ. ಇವನಾದ್ರೆ ಅವ್ರ ಹತ್ಮಗಳು ಲೈನ್ ಹಿಡ್ದೇ ಸರೋದು. ಅದು ಸಿಕ್ಕಿದ್ರೆ ಸಾಕು. ಇವತ್ತು ಅವ್ರಿಬ್ರು ಬರ್ದೇ ಇದ್ರೆ ಸಾಕಲ್ಲ. ನಿನ್ನೆ ಒಂದು ಬುಗ್ರಿ ಹೊಡೆದಾಕಿದಾರಲ್ಲ. ಅಯ್ಯೋ ನಿನ್ನೆ ನಂದು ಬೆಂಗಳೂರು ದಿಕ್ಕಾಕಿದ್ರಪ್ಪ. ಇವತ್ತು ಬರ್ತಾನೆ ನರ್ರಲ್ಲೇ. ಪೀಟ್ ಕೇಳ್ತೀನಿ. ಅಯ್ಯೋ ಕಲಿತವ ಈಗ ನಡ್ತೀನಿ. ಒಂದಾಗ್ತು. ಅಯ್ಯೋ ಅವನ ಎತ್ತಾನಂತಾಗ ಪೀಟು ಪಿಟಿ 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 ಜಾಟ್ಪೆ ಜೂಟ್ ಇರ್ಲಿ ನಡ್ರ ಇರ್ಲಿ ಎಲ್ಲಿ ಬಿಡು ಈಗಾಗಲೇ ಲೇ ಬಂಗ್ರ ಒಯ್ಯ ಚೆನ್ನಾಗಿ ತಗೊಳ್ತಿದ್ದಿ. ಬೇಗ ಪಿತ್ತು ಬಂಗ್ರ ಆಗ ಜೋರ್ಗ ಅರ್ಧಕ್ಲೆ ಇನ್ನೊಂದೇಟ್ ಹಾಕ ಇನ್ನೊಂದೇಟು ಓಪನ್ ಎತ್ತ ಅಲ್ಲೇ ಎತ್ತಿನಾಗ ನಿನ್ ಬಂಗ್ರ ಅಷ್ಟೇ. ಬರಲ್ಲ ಬಂಗ್ರಿ ತರ ಮರ ಹೋಗುಣ. ಸೂರ್ಯನ ಬೆಳಕಿನಲ್ಲಿ ಉದಯ ಈ ಬಾನದಾರಿಯಲ್ಲಿ ಆ ಕೂಡ ಗೀತೆಯ ಆಡುತ್ತಾ ಬಂದೆವೋ.
ಪಟಾನ್ ಹಾರಿಸಿಕೊಂಡು ಕೆರೆಗಳಲ್ಲಿ ಈಜಿಕೊಂಡು ಕಲ್ಲಂಗರಿಲಿ ಕುಟಿಸಿಕೊಂಡು ಕಲ್ಲ ನೋಡ್ಕೊಂಡ ಎಲ್ಲಿ ಕೋಲನ್ನ ಓಡಿಸಿಕೊಂಡು ಮರಕೊತಿಯನ್ನಾಡಿಕೊಂಡು ಹುಣಸೆಕಾಯಿ ಕಿತ್ಕೊಂಡ್ ಬಂದು ಕಲ್ಲಿಗಿಸ್ಕೊಂಡ್ ನೆಕ್ಕೋಣ ಕಪ್ಪುಸಿ ಮುಚ್ಚಲ ರೋಲರು ಮಾಡಿ ತೆಂಗಿನ ಗರಿಯನ್ನು ಬಿಟ್ಟು ಮಾಡಿ ಕಲಕಲದ ಕಾಯಿ ಹಣ್ಣು ತಿಂದು ಬಿಡೋಣ ಹಿರಿಯರೆಂದು ನಗದು ಬೇಡ ಎಲ್ಲದಕ್ಕೂ ಸೈ ನಾವು ನೋಡ ದೊಡ್ಡವರಿಂದ ಕರೆ ನಾವು ಇಲ್ಲ ಕಣ್ಣು ಬಿಳಿ ಕೋಲ್ ಇವಾಗ ಆಗೋಯ್ತಾ ಬೇರೆ ಕೋಲ್ ಹುಡ್ಕು ನಿನ್ನ ಭಾನುವಾರಕ್ಕ ಏನಂತೀಯ ನಾಳೆ ಹುಡ್ಕೋಣ ಇವತ್ತು ಹುಡ್ಕೋಣ ಭಾನುವಾರ ಬೆಳಗ್ಗೆನೆ ಹೋಗೋಣ ಬರಲ್ಲ ಎಲ್ಲ ಆಚೆ ಬಂದಿತ್ತಾವ ಬೆಳಗ್ಗೆನೆ ಇಲ್ಲಾಂದ್ರೆ ತೆಗ್ದು ಬಂದಾಕೋಣ ಅಂತೀಯ ಹಾಕೋಣ ಕಾಸುಗಳಿಲ್ಲ ಯಾವ್ದ ಎಡ್ತಾಕೊಂಡು ನೋಡ್ಲೆ ನಾಟಿ ಕೊಳ್ಳೆ ಹ್ಞೂ ಸರಿ ಈ ತೋಟಕ್ಕೆ ಬಂದಾಕೋನಲ್ಲ ಇಬ್ರೆ ಹಂಗ ಸೋದಿಗಳೆಲ್ಲ ಇಲ್ಲ ಸಿಗ್ತವೆ ಚೆನ್ನಾಗಿ ಮಾಡಿ ತಿನ್ಬೋದು ಸಕ್ಕತ್ತಾಗತ್ತ ಓ ಇಲ್ಲ ಕುಡಿಯೋ ಜ್ಯೂಸ್ ಚೆನ್ನಾಗದ್ಲೇ ಏನ್ ನೀವು ಅಪ್ಪನ್ ನೀವು ಅತ್ತ ಮ್ಯಾಗ ಜಗಳ ಮಾಡಿದ್ರಂತೆ ಹೌದಾ ಹಂಗ ನಿಮ್ಮ ಅತ್ತ ಮಗಳು ಕರ್ದಿಂದ ಊರ್ ಬಿಟ್ಟು ಹೋತಾರಂತೆ ಇನ್ನಿಷ್ಟ ನಮಗೆ ಸೀರಿಯಸ್ ಮ್ಯಾಟ್ರನ್ನ ನಿಮ್ಮ ಅತ್ತೆ ಹೋತಾರದು ನಂಗೇನಪ್ಪ ನೀನ್ ಹೋಗ್ಬೇಕಾಗಿರೋದು ಏನಿಲ್ಲೇ ಸೀರಿಯಸ್ ಮ್ಯಾಟ್ರ್ ಇವಾಗ ಹೇಳ್ತಿದ್ದೆ ಹೋಗಲ್ಲೇ ನಂಗೇನ್ ಹೇಳ್ತೀನಿ ಅವಾಗೇ ಚೆನ್ನಾಗಿತ್ತಲ್ಲೇ ಯಾವ ಚಿಂತೆಗಳು ಇಲ್ಲ ಇಷ್ಟು ಬಂದಂಗಿದ್ರಿ ಇವನ ಕಳ್ತಾವನೆ ಅವ್ರ ಅತ್ತಿಮಗ್ಳು ನೆನಪಾಗಿರ್ಬೇಕ್ಲಿ ಹೌದು ಎಲ್ಲೇವಳು ನಿಮ್ಮ ಅತ್ತಿಮಗ್ಳು ಇವಾಗ ಗೊತ್ತಿಲ್ಲಲೇ ಅವ್ರೆಲ್ಲಿ ಅವರು ಯಾವ ಊರಾಗ ಅವರು ಅವಳಕ್ಕೆ ನಮ್ಮೂರು ಗೊತ್ತಾನೆ ಪೋಸ್ಟನ್ನು ಮಾಡ್ತಾಳೇನೋ ಅಂತ ಪೋಸ್ಟ್ ಹಾಕೊಂಡು ದಿನ ಕೇಳ್ತೀನಿ ಪೋಸ್ಟು ಬರಿಲ್ಲ ಅವಳು ಬರಿಲ್ಲ ಆದರೆ ನಮ್ಮ ಕದಲ್ಲೇ ಒಂದಲ್ಲ ಒಂದಿನ ಬತ್ತಳು ಬಿಡಲೇ ಯೋಚನೆ ಮಾಡಬೇಡ
ಅಲ್ಲೋ ಅವಳ್ಕೋ ಅವ್ರ ಮನೆಯವ್ರ ನಿಂಕಿನ್ನ ಒಳ್ಳೆ ಹುಡುಗನ್ ಸಿಗ್ತಾನೇನಾ? ಹಾಂ ಬತ್ತಳ ಬಿಡ. ತೊಗ್ರೆ ಸಕ್ರೆತನ ಕಣ್ಣಾಗ ನೀರೇ ಬತ್ತಾವ ಸಮಯ. ಕಳ್ಗೆ ಕಿಚ್ಚಿರ್ಸ್ರಲ್ಲ. ಶಕ್ಕೀರ್ ಕಮ್ಮಿ ಹಾಕಪ್ಪ, ತಿನ್ನೋಕ್ಕಾಗೋಲ್ಲ. ಶುಗರ್ ಏನ್ ನಿಂಕ? ಬಂದಾಕಿರ್ತದೆ. ಭತ್ತ ದಿನ ಹಿಂಗೆ ಕಲ್ಸ್ಯನ್ ತಿಂತಾದ್ರೆ ಎಷ್ಟು ಚೆನ್ನಾಗಿರ್ತದಲ್ಲ. ತಿಕ್ಕಾ ಮುಚ್ಚಪ್ಪ ಸಾಕು. ಯಾಕೆ ನೀನು ತಿನ್ನಲೇನೋ? ಸುಮ್ಮನೆ ಏನೋ ಮಾತು ಕೇಳ್ತೀವಿ, ಅದನ್ನ ಸೀರಿಯಸ್ ಆಗ್ತಿದೆ ನೋಡಲ್ಲೇ ಅಪ್ಪ. ವಿಶ್ವಗಾಂಧಿ ದಿನ ಅವ್ರ ಅತ್ತೆ ಮಗಳು ಪೋಸ್ಟ್ ಮಾಡ್ತಾಳೆ ಅಂತ ಕಾಯ್ತಾನೆ ಇದ್ನು. ಪೋಸ್ಟ್ ಅಂತೂ ಬರೀಲ್ಲ, ಆದರೆ ಫೇಸ್ಬುಕ್ಕಾಗ ಅವಳಿಗೇನೆ ಊರಿಗೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ಲು. ಅವತ್ತು ರಾತ್ರಿ ಅವ್ನು ಖುಷಿದಾಗ ನಿದ್ದೆ ಹೋಗಿಲ್ಲ. ಮೂಡಣದಲ್ಲಿ ಸೂರ್ಯನು ಭುವಿಗೆ ಜೀವ ತಂದನು, ಆಗಸದಲ್ಲಿ ಬೆಳಗುತ್ತಾ ಹೊಳೆದಾನು. ಬಾಗಿಲಿನಲ್ಲಿ ತೋರಣ, ರಂಗವಲ್ಲಿ ಚಿತ್ರಣ, ಪ್ರಾಕೃತಿಯ ನವಸಿರಿತನ ಈ ತಾಣ. ನಿನ್ನಿಂದಲೇ ಇನ್ನೂ ಪ್ರೀತಿಯ ನವ ಮುದವನು ಕಂಡೇನಾ. ನೀನಾದೆನಾ ನಿನ ಕಂಡ ಕೂಡಲೇ ಮನದಲ್ಲಿ ಕುಣಿದಾಡುತ್ತಲಿದೆನಾ. ನೀನಾದೆನಾ ನಿನ್ನಿಂದಲೇ ಎಂದು ಕಾಣದ ನವ ಹರುಷವ ಕಂಡೇನಾ. ನೀನಾದೆನಾ ನಿನ ರೂಪವ ಕಂಡು ಕೂಡಲೇ ನನ್ನನ್ನೇ ಮರೆತೇನಾ. ಕಣ್ಸೆಳೆಯುವ ರೂಪ ನಿನ ನೆನೆಸುತ್ತ ಮುಂಗುರುಳು, ನನ್ನ ಸೆಳೆಯುತ್ತ ಶ್ವಾಸ ಚುಮ್ಮನೆಸುತ್ತ ನೀನಾಗಿ ಹೋದೆನಾ. ಈ ಸ್ಪರ್ಶ ಮೈ ಮರೆಸುತ್ತ ನಡಿಗೆ ಎಚ್ಚರಿಸುತ್ತ ನಿನ ನಗುವ ಹೇಗೆ ಮರೆಯಲಿನ. ಕನಪರಿಸಿದ ಜೀವ ನಿನ ಬಯಸುತ್ತ ಈ ಮನವು ನಿನ ನೆನೆಯುತ್ತ ಭಾವ ಮನತಣಿಸುತ್ತ ನೀನಾಗಿ ಹೋದೆನಾ. ಆ ನೋಟ ನನ್ನ ಕಾಡುತ್ತಾ ಮಾತು ನನ್ನ ಮರೆಸುತ್ತ ಈ ಪ್ರೀತಿಯ ಸ್ಮರಿಸುವುದು ಹೀಗೇನಾ. ಇದು ನಾನೇನಾ ಅಥವಾ ಬೇರೆ ಯಾರೋನ. ಹೀಗೇನಾ ಪ್ರೀತಿಯಾದರೆ ಹೀಗೇನಾ. ನನ್ನನ್ನೇ ನೀನು ಕಾಡುತ್ತಿರುವೆ ಚಿನ್ನ. ನಿನ್ನನ್ನೇ ಪ್ರೀತಿ ಮಾಡುತ್ತಲಿರುವೆನಾ. ಮೊದಲನೇ ನೋಟದಲ್ಲೇ ನನ್ನ ಕೊಂಜಲ್ಲೇ ಏನಾಗೋದು ಜೀವ ಹೇಳೇ ಓನಲ್ಲೇ. ನಿನ್ನ ಕಿರುನಗೆಯಲ್ಲೇ ನನ್ನ ಕೊಂಜಲ್ಲೇ ಹೀಗಾದರೆ ನೀ ಹೇಗೆ ಹೇಳೇ ಓನಲ್ಲೇ. ಹೆಂಗಾದ್ ನಮ್ಮೂರು? ತುಂಬ ಚೆನ್ನಾಗಿದೆ. ಪೀಸ್ ಲೈಫ್ ಅಲ್ಲ? ನಾನೊಂದು ಕೇಳಲೆ? ಹಾಂ ಕೇಳು. ಇದೇಳು, ಅವತ್ತು ನೀನು ಊರು ಬಿಟ್ಟು ಹೋದೆಲ್ಲ, ಆಟೋಯಿಂದ ಹಿಂದಕ್ಕೆ ತಿರುಗಿ ನೋಡ್ದೆಲ್ಲ, ನಿಂಗೆ ಜ್ಞಾಪಕದೆ? ಹೌದಾ?
ನಾನು ಆಟೋದಲ್ಲಿ ಹೋಗಿದ್ದೀನಿ ಅಂತಾನೆ ನನಗೆ ಜ್ಞಾಪಕ ಇಲ್ಲ. ಹೌದು, ಇದನ್ನೆಲ್ಲ ಏನಕ್ಕೆ ಕೇಳ್ತಿದೀಯಾ? ಸುಮ್ಮನೆ ಮೆಮೊರಿ ಟೆಸ್ಟ್ ಮಾಡಿದ್ನ ಹೇಳು. ಓ ಸಾರಿ, ನಂಗೆ ಜ್ಞಾಪಕಶಕ್ತಿ ಕಡಿಮೆನೇ. ನಾಳಿದ್ದು ನನಗೆ ಫ್ಲೈಟ್ ಇದೆ, ಸೊ ನಾಳೆ ರೈಲ್ವೆ ಸ್ಟೇಷನ್ಗೆ ನೀನೇ ಡ್ರಾಪ್ ಮಾಡಬೇಕು. ಹಾಂ, ಎನಿವೇ ನೈಸ್ ಮೀಟಿಂಗ್ ಯು. ಜಾತ್ರೆಗ ಬುರ್ಗು ಬತ್ತಾಸ ಗೆಷನಾಗಿದ್ದುಲೇ ತಿಂತಾ ಇದ್ರೆ ಇವನ್ಗೆ ಯಾವಾಗೂ ತಿನ್ನೋದಿಲ್ಲ. ಅದ್ರಾಗ ಒಬ್ಬ ಇದ್ಲು ಸೀರ್ಕಟ್ಟನ್ ಸಖತ್ಗ ಬಂದಿದ್ಲು. ಅವಳನ್ನೇ ಫಾಲೋ ಮಾಡೋದು ಹೋದ್ನೆ, ಲಾಸ್ಟಾಗಿ ಪತ್ತಾಕಿಲ್ಲ. ಅವ್ರ ಅಮ್ಮನ ಬೇರೆ ನೋಡ್ತಾ ಇದ್ಲು, ಧರ್ಮದೇಟಗಳು ಬೀಳ್ತವೆ ನಿನ್ನೆ ಮಿಸ್ ಆಗೋದ್ನು. ವೈಶಂತನ ಒಂದು ಸರಿ ಹೀಗೆ ಇವನೇ ಯಾಕೆ ಹಿಂಗವನೆ, ಇವ್ರ ಹೆತ್ಮಗಳು ಬಂದ್ರು ಬೇಜಾರ್ಗಪ್ಪ. ಓದ್ತೀನಿ, ರೈಲಿಗೆ ಬಿಟ್ಬಿಟ್ಟು ಬಂದು ಓ ತಿರ್ಗ ವಾಪಸ್ ಹೋದ ಅಂದ್ ಬೇಜಾರಾ? ನೀನು ಲವ್ ಮಾಡ್ತಾರದು ಹೇಳ್ದೇನ ಅವಳ್ಕ? ಇಲ್ಲೋ. ಇಲ್ಲ ಯಾಕೋ? ಲೇ ಅವಳ್ಕ ಚಿಕ್ಕ ಹೋಗೊಂದು ಯಾವುದು ಜ್ಞಾಪಕ ಇಲ್ಲೋ. ನಾಳೆ ಬೇರೆ ಅಮೇರಿಕಕ್ಕೆ ಹೋಗ್ತಾಳಿ, ಅವಳ ದುನಿಯಾನೇ ಬೇರೆ, ನಮಗೆ ಸೆಟ್ ಆಗುಲ್ಲೇ. ಇವನು ಅವಳು ನೆನ್ಷನ್ ಮೂಡ್ ಆಫ್ ಆಗಿ ಇತ್ತಾನಪ್ಪ. ಕೆಳಗುಡಿಗೆ ಮ್ಯಾಚ್ಗಾದ್ರೂ ಹೋಗೋದು ನಡ್ರೆ. ನಡ್ರೆ. ನಾವು 4 ಜನ ಹೆಂಗೋ ಕ್ರಿಕೆಟ್ ಆಡೋದು? ನಾವೇನು ಪುಡ್ಗೋಶ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ಕೋತಾ ಇದ್ರೇನು? ಅವರು 4-5 ಜನ ಇರ್ತಾರೆ. ಸತ್ಯ, ನಿಮ್ಮ ಬ್ಲಡ್ ಗ್ರೂಪ್ ಯಾವುದು? ಬಿ ಪಾಸಿಟಿವ್. ಯಾಕಪ್ಪ? ಅಲ್ಲಿ ಹಾಸ್ಪಿಟ್ಲಾಗ ನಮ್ಮವ್ರವ್ರು ಯಾಕೆ ಬ್ಲಡ್ ಬೇಕು, ಹೋಗೋಣ ಬಾರೋ ಅರ್ಜೆಂಟು. ಹೌದಾ, ಬನ್ನಿರು. ಬೇಗ ಬರಲ್ಲ. ಏಯ್, ನೀವು ಸ್ಕೂಲ್ ಫೀಲ್ಡ್ ಹೋಗಿ ಆಡ್ತಾ ಇರ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಕೊಟ್ಟು ಬರ್ತೀನಿ, ಆಯ್ತಾ? ಗಾಡಿ ಇಲ್ಲೇ ನಿಲ್ಸೋ. ಬ್ಯಾಡ, ಸ್ಟ್ಯಾಂಡ್ ಹಾಕೋ. ಅಲ್ಲೇ ಹಾಕು ನಡಿಯ. ನಾವು ಅಲ್ಲಿ ಇರ್ತಿರ್ಬಾ. ಸರಿ ನಡ್ರೆ. ಲೇ ಅಪ್ಪ, ಇಲ್ಲೇ ಇರ್ರಿಯೋ, ಆಗಿರೋದು ಸಾಕು. ಇವಾಗ ನಾನೋಗಿ ನೀರೇ ತೆಂಬತ್ತೀನಿ. ಏನು ಹಂಗೆ ತರ್ಸಂದು ಹೋಗಿದೆ? ನಂದು ಬಿಡು, ಅವ್ನು ನೋಡಿ ಹೆಂಗೆ ಸಿಗ್ಲೋಗದೆ. ತುಂಬ ಧೂಳ ಆಗಿದ್ದೆ. ಏನಾಯ್ತು? ಅವ್ನ ಗಾಡಿದಾಗ ಬಿದ್ದೋದ್ ನೆತ್ತ. ಗಾಡಿ ಹೆಂಗದಂಗೆ ಇದೆಲ್ಲ, ಗಾಡಿ ಬೀಳಿದ್ರೆ ಅವ್ನು ಮಾತ್ರ ಬಿದ್ನಾ? ಲೇ ಇವನೇನ ಕೇಳ್ತಾನಲ್ಲ, ಬ್ಲಡ್ ಕೊಟ್ಟಿನ ನಡಿಯ, ರೆಸ್ಟ್ ತೆಗ್ದೇನಿ, ಊರಿಗೆ ನಡಿಯ. ಲೇ ಟಾಪಿಕ್ ಚೇಂಜ್ ಮಾಡ್ಬಿಡ. ಕಾರ್ಡ್ಗಳು ಏನಾಯ್ತು? ಏನಿಲ್ಲ ಬಿಡು. ಏನಾಯ್ತಾ? ರೀ ಕ್ರಿಕೆಟ್ ಆಡೋಣ ಅಂತ ಹೋದ್ರ 3 ಜನ ಇದ್ರಲ್ಲ, ಒಂದು ಕೆಲಸ ಮಾಡ್ರ. ಏನ ಚಿಕ್ಕ ಹುಡುಗನೆಲ್ಲ ತೋರಿಸ್ತಾವನೆ? ಹೋಗ್ಲೇ, ಇವನೇ ನಿಮ್ಮ ಕಡೆ ಹಾಕ್ಯಾನ್ರೆ. ಸರಿ ಕಳ್ಸ. ಬೆಟ್ಟೆಷ್ಟೋ? ಬೆಟ್ಟಿಂಗ್ ಎಲ್ಲ ಏನು ಬೇಡಪ್ಪ. ಅದಕ್ಕೆ ನಿಮ್ಮೂರವ್ರ ಜೊತೆಗೆ ನಾವು ಆಡಕ್ಕೆ ಬರೋಲ್ಲ. ಬೆಟ್ಟಿಂಗ್ ಇಲ್ದಿರ ಸೀರಿಯಸ್ ಆಗಿ ಆಡೋಕತ್ತದಲ್ಲ, ಕಾಸುಗಳಿಲ್ದಿರ ಬಂದ್ಬಿಡ್ತೀರಿ ಲಡಕ್ಕ. ಸರಿ, 100 ರೂಪಾಯಿ ಆಡ್ರಿ. ಅದಪ್ಪ ಮಾತಂದ್ರೆ. ಹಾಕ್ರೆ ಟಾಸು. ಆಯ್ತು ಕೊರೋಣ. ಹೆಡ್ಡು. ಹೆಡ್ ಬಿದ್ದದಪ್ಪ, ನಮ್ಮದೇ ಬ್ಯಾಟಿಂಗು. ನಾನು ಈ ಕಡೆ ಆಡ್ತೀನಪ್ಪ. ಬಿಡೋ, ಆಡ್ಲಿ ಬಾ. ಬೇಗ ಬಂದು ನಿಂತಾರಲ್ಲ. ಏನೋ ಇವನ್ಲೇ ಅಪ್ಪ, 100 ರೂಪಾಯಿ ಹೋದಂಗ ಮಗಲೇ. ಬಾಲ್ ಬಾಲ್. ಬೇಡ ಬೇಡ, ಹೋಗು. ಥೋ, ಯಾರ ಇವನ ಇಲ್ಲವರೆಗೂ ಬಂದು ಓಡಾತಾನಲ್ಲ. ಬರ ಲೇ ಇರಲೇ ಸೊಮ್ಮೆ, ಇವಾಗ 1 ಅವರ್ ತಿಂದಾಕಿದ್ದಲ್ಲೇ. ಲೇ ತೊಗ್ರೆ ತೆಗ್ದ ಅವನ ಹತ್ರ ಬೇಟ. ಬಾಬಾ ಇತ್ತಗ್ ಬಾ. ಲೇ ಅಪ್ಪ ಕೊಡೋ ಸೊಮ್ಮೆ, ಆಡಿರೋದು ಇನ್ನು ಸಾಕು 1 ಅವರ್. ಆಡ್ತೀನಿ ಇರಲೇ. ಅದೇನು ಆಡ್ತೀಯ ಏನೋ, ಅವನ್ಕೆ ಕೊಡ. ನೀನು ಆಡೋಗ. ಸರಿ. ಬಾರ 4 ಹೋಗಲೇ. ಏನಪ್ಪ, ಏನು ತಿಂದ್ಬಿಟ್ಟು ಬಂದ್ಯಾ? ಹಂಗೋಯ್ತಾ ಇದ್ದೆ ಚೆಕ್ಕಿ ಬೂಸ. ಸರಿಗ ತಿಂದವನೆ.
ಈ ಲಾಸ್ಟ್ ಬಾಲ್ 4 6 ಒಯ್ಯೋ. ಬಿಡ 4 ಬಿಡ. 29 30 ವಿನ್. ಥೂ ಜಸ್ಟ್ ಮಿಸ್ಸು. ಲಾಸ್ಟ್ ಲಾಭ 2 ರನ್ ಬೇಕು ಅಯ್ಯ. ಅಯ್ಯಯ್ಯೋ ಲೇ ಎಲ್ಲ ಮ್ಯಾಚ್ ಫಿಕ್ಸಿಂಗೋ ಲೇ. ಅವ್ನು ನೋಡಿದ್ರೆ ಬೇಕು ಅಂತಾನೆ ಎಲ್ಲ ಬಾಲ್ ನಿಂತ್ಬಿಟ್ನು. ಸೋಡಾ ಬಿಟ್ಟೆ ತಿಕ್ ಮುಚ್ಚ ನಿಂತ. ನಮ್ಮೂರು ಚಿಕ್ಕ ಐಕ್ಲ ಗೆದ್ದೋಗೋರಲ್ಲ ಅವ್ರು ಚೆನ್ನಾಗಿ ಸ್ವಲ್ಪ ಕುಡಿರೋ, ಚೆನ್ನಾಗಿ ಆಡೋದನ್ನ ಕಲಿತೀರ. ಹಂಗಂದ್ರೆ ನೀವು ಕುಡ್ದಿರೋದಕ್ಕೆ ನಾ ಗೆದ್ದಿದ್ದು. ಅಯ್ಯೋ ನಿನ್ನ ಇನ್ನೊಂದ್ಸರಿ ಕಾಣಿಸಂದ್ರೆ ಬೀಳ್ತಾವ ನಡ್ರ. ಲೋ ಕ್ಲಾಸ್ ನನ್ನ ಮಕ್ಕಳೆಲ್ಲ ಕೇಳಂತ ತಿನ್ನಕ್ ಬಂದ್ಬಿಡ್ತಾರೆ ಇಲ್ಲಿ ನಡ್ರ್ಯಾ. ಏನ್ ಗುರಾಸ್ತಿಯ ಹೋಗಲೇ. ಅವ್ನು ಕೇಳ್ಬೇಡ್ರಲ್ಲಿ. ಏನು ಕೇಳ್ತೀರಿ ನಡಿಯ. ಅವ್ರೆಲ್ಲವರು? ಅದಕ್ಕೆ ನಾನು ಹೇಳೋದು ನಮ್ಮ ಊರ್ಗೆ ಹೋಗೋಣ ನಡಿ. ಬಾಯಾಗ ರಕ್ತ ಬರಂಗ್ ಒಯ್ದವ್ರಿ ವಯಸ್ಸು ನಂಗೆ ಹೋಗ್ರ ಅಂತಿರಲ್ಲ ಲೇ. ಬರ್ಯಾ ಅವ್ರೂರಿಗೆ ಬಂದಿದ್ರು ಗಲಾಟೆಗೆ ಯಾಕೆ ಬೇಕು? ಯಾವ ಊರಾದ್ರೇನು? ಅವ್ರು ಗಣೇಶ್ ಅಣ್ಣನ ತಮ್ಮನವ್ರು ಯಾಕೋ ಬೇಕೋ ದೊಡ್ಡವ್ರ ಹತ್ರ ಸುಮ್ಮನೆ. ನನ್ನ ಮಕ್ಕಳೇ ಹಿಂಗೆ ದೊಡ್ಡರೋರು ಅನ್ನೆಂದೆ. ಅವ್ರು ಒಯ್ದ್ರು ವಯಸ್ಸಂದು ಹಿಂಗೆ ಊರ್ಕೋದ್ರೆ ನಾಮರ್ದನ್ ಮಕ್ಕಳನ್ನ ಬಿಡ್ತಾರೆ. ಈ ಸತಿ ಕೊಟ್ರೆ ಸಟ್ಟಾಗೋತಾರ. ಬಾ ಲೇ ನೀ ಎಲ್ಲೋ ಗಲಾಟ್ ಮಾಡಿ ಏನು ಬಂದ್ರೆ ನಿನ್ನ ಜೊತೆ ಮಾತಾಡೋಲ್ಲ ನೋಡು. ಲೇ ನನ್ನ ಮ್ಯಾಗ ಯಾವನ ಕೈಯಾಕ ನೀ ಸುಮ್ಮನೆ ಎತ್ತೇನೋ. ನಿನ್ನ ಮ್ಯಾಗ ಯಾವನ ಕೈಯಾಕ ನಕ್ಕನ್ ಕೈ ಕಾಲು ಮುಡ್ದಾಕ್ಬಿಡ್ತೀನಿ. ಅಲ್ಲಿ ಕೆಟ್ರೆ ಕತ್ತರಿಸ್ಬಿಡ್ತೀನಿ. ಬರ್ಯಾ ಲೇ ನಾನು ನಿಜಗ ಹೇಳ್ತಿರೋದು ನಿಜಗ ಮಾತಾಡ. ಯಾವನ ಹೇಳ್ತಾನೆ ಬರ್ಯಾ. ಏನ್ರಾ ತಿರ್ಗಾ ಬಂದಿದ್ರೆ? ಅವಾಗೆ ಕೊಟ್ಟು ಸಾಲ್ದು ಅನಿಸ್ತದೆ. ಇವನ್ ಯಾರು ನಾಕೊಂಬಂದವ್ರ? ಯಾಕ್ರ ಇತ್ತಕ್ ಬಂದಿದ್ರೆ? ಇನ್ನೊಂದ್ಸತಿ ಇತ್ತಕ್ ಬಂದ್ರೆ ಬೀಳ್ತಾವ ಅಂತ ಹೇಳಿರಿಲ್ಲ. ನಮ್ಮ ಮೈಕ್ಳು ಏನು ತಪ್ಪು ಮಾಡಿಲ್ಲ ಅಂದ್ರೂ ದಿಗ್ಲು ಬೀಳ್ತಾವ್ರೆ. ಈ ನನ್ನ ಮಗನ ಎಲ್ಲಾ ತಪ್ಪು ಮಾಡಿ ದಿಗ್ಲು ಬೀಳಿಸ್ತಾವನೆ. ಇಲ್ಲಿ ಬದಲಾಗಬೇಕಾಗಿರೋದು ಜನಗಳಲ್ಲ, ಜನಗಳ ಮೈಂಡ್ ಸೆಟ್. ದೊಡ್ಡೋರು ಏನ್ ಮಾಡಿದ್ರು ಸರಿ, ಚಿಕ್ಕವರು ಏನ್ ಮಾಡಿದ್ರು ತಪ್ಪು ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು. ಗದ್ರದಕ್ಕೆಲ್ಲ ದಿಗ್ಲು ಬೀಳೋರು ಯಾಕೆ ಬಂದಿದ್ದೀನಲ್ಲ. ಹೋಗಿ ಮನೆಯಾಗ ಇಡ್ತೀನಿ ಬಿದ್ದ ಹೋಗ್ರ. ಬರೀ ಮಾತಾಗ್ಲೇನ ಕೈಯಾಗು ಏನ ಆತದೆ. ತಿಕ್ ಮುಚ್ಚನ್ ಬಾರಲ್ಲೇ ನೋಡಿದ್ನೆ. ಮಂಜ ಬ್ಯಾಟ್ ತಲೆ 2 ಒಂದೆರಡು ಚಿಗ್ಲಬೇಕು ಹಂಗಿಕ್ಕ. ನೀನ್ ನನ್ನ ಒಯ್ದಿರೋದೇನೋ ನಮ್ಮ ಅಣ್ಣಗೆ ಗೊತ್ತಾದ್ರೆ ನೀನ್ ಎಲ್ಲಿ ಹೆಂಗ್ ಹೋಗಕ್ ಸಾಧ್ಯ ಗೊತ್ತಿಲ್ಲ. ಈ ಕಿಚ್ ಮ್ಯಾಗಾಣೆ ನೀನ್ ಒಗ್ಯಾಕ್ಷನ್ ಅದು ಫಿಕ್ಸ್. ಹೋಗಿ ಹಾಕ್ಸೋಕ್ ನಮ್ಕೋ ಬರ್ತದೆ. ಕಿಚ್ಚಬೇಕಾಗಿತ್ತು ಅದು ನೀವೇ ಎಣ್ಸಿದ್ರಿ. ಆದಷ್ಟು ಬೇಗ ತಿರ್ಗಾ ಮೀಟ್ ಮಾಡೋಣ. ಹಾಂ ಅವತ್ತು ಕೆಳಗುಡೆ ಗಣೇಶಣ್ಣನ ತಮ್ಮನ ಒಯ್ದ್ಮ್ಯಾಕ ವಿಶ್ವಗ ನೂರಾಗಿರ್ ಕುಡ್ದು ಅಂತ ಅವ್ರ ಮನ್ಯಾಗ ದೊಡ್ಡ ಗಲಾಟೆ. ಅಲ್ಲಿಂದ ನಮ್ಮ ಬದುಕುಗಳು ಬೇರೆನೇ ತಿರುಗುತ್ತೆ ತಂದು. ಅವ್ನಿಗೆ ಹೆಂಗೋ ಹೇಳೋದು? ಹಿಂಗೋ ನೀನೇ ಹೇಳೇನಪ್ಪ. ಕೆಳಗುಡೆ ಗಣೇಶನ ಬಿಡ್ತಾರ ಬರ್ಯೋ. ಒಂದು ನಿಮಿಷ ಇರೋ, ನಿನ್ನ ಹತ್ರ ಏನೋ ಮಾತಾಡ್ಬೇಕಾ? ಇವಾಗ ಮಾತಾಡೋಕೆಲ್ಲ ಟೈಮ್ ಇಲ್ಲ ಅಪ್ಪಿ.
ಬ್ಯಾಂಡ್ ಸೆಟ್ ಬಂದದು ಡ್ಯಾನ್ಸ್ ಆಡ್ಕೋಗಿ ನಡ್ರಿ. ಈ ಅವ್ರವ್ರ ಗಣೇಶನ್ ಬಿಡೋತಾಗೆಲ್ಲ ಆಡೋಕತ್ತದೇನ ನಾವು ಹೋಗಿ. ಲೇ ಮೊದಲೇ ಅವ್ರ ಗುರು ಅಂತ ಅಲ್ಲೇ ನಾನು ಒಯ್ದಿರೋದಕ್ಕ ಹೋಗೋದು ಬೇಡ ಸುಮ್ಮನೆ ಇರಲೇ. ಗಣೇಶ್ನ ಯಾವ ಊರ್ದಾದ್ರೇನು ಡ್ಯಾನ್ಸ್ ಆಡೋಕ? ಲೇ ಬರ್ರಿ ಅದೇನ್ ಮಾಡ್ತಾರೆ ನೋಡೇನೋನ. ನಡೆಯಪ್ಪ ಹೋಗ್ಲಿ. ಅಲ್ಲೇ ಹೇಳು ನಡಿ. ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಬೆಳಿಗ್ಗೆ ಟ್ರೈನು ಕಾಮೃತಿ ಮಾಡೋಗ. ಬೆಂಗಳೂರು ಏನ ನಿಮ್ಮ ಊರ್ ಬಿಡ್ತಾರಲ್ಲ. ಯಾರ್ಯಾರು ಹೋಗೋದು ಗೊತ್ತಾ? ನಮ್ಮ ಊರ್ಲೇ ಅದ್ಮೇಲೆ ಡ್ಯಾನ್ಸ್ ಆಡಲೇ ನಿಜ ಬಿಟ್ಕಲೇ. ಇವಾಗ ಹೇಳ್ರಪ್ಪ, ಅವನೇ ನನ್ನ ಜೊತೆಗೆ ಮಾತಾಡ್ತಾನಂತ ಇಲ್ಲಂತೆ. ನನ್ನ ರಾತ್ರಿ ಅವ್ರ ಮನೆಗೆ ದೊಡ್ಡ ಗಲಾಟೆಪ್ಪ. ಇಲ್ಲಿದ್ರೆ ಗಲಾಟೆಗೆ ಮಾಡಂದು ಕೆಲ್ಸಕ್ಕೆ ಬರ್ದಿರೋ ಓಡಾಡಂದು ಇರ್ತಾನೆ ಅಂದ್ಬಿಟ್ಟು ಸರ್ರಿಗೆ ಉಪ್ಪು ಖಾರ ಹಾಕಿದ್ರು ಅವ್ರ ಮನ್ಯಾಗ. ಅವ್ರ ಮಾವನ್ ಬೇರೆ ಬೆಂಗಳೂರಾಗ ಕೆಲಸ ನೋಡೋಣಂತ. ನಮ್ಮನ್ನು ಬಾ ಅಂದ್ರು. ನೀನು ಬೆಳಗ್ಗೆ ರೆಡಿ ಆಗೋ ಟ್ರೈನ್ಕ. ಓ, ನೀವು ಇದನ್ನ ಹೇಳೋಕೆನಾ ಅಷ್ಟು ಮುಕ್ಲಾಡ್ತಾ ಇದ್ದಿದ್ದು? ಅಲ್ರಿ ಬದುಕೋಗಿ ಬೆಂಗಳೂರಿಗೆ ಹೋಗ್ಬೇಕೇನ್ರಿ? ಇಲ್ಲೇ ಯಾವ್ದನ ಕೆಲಸ ನೋಡೋಣ ಇರ್ರ. ಇಲ್ಲಿದ್ರೆ ಹಿಂಗೆ ಇದೋತಿರೋ. ಹಿಂಗೆ ಅಂದ್ರೆ ಊರಾಗಿರೋರ ಕಟ. ಇಲ್ಲಿದ್ದು ನೀನು 1 ಲಕ್ಷ ರೂಪಾಯಿ ದುಡಿದ್ರೂ ವ್ಯಾಲ್ಯೂ ಇಲ್ಲ. ಅದೇ ನೀನು ಬೆಂಗಳೂರಾಗ 10,000 ರೂಪಾಯಿ ದುಡಿ, ಅದೇನಾ ವ್ಯಾಲ್ಯೂ? ಊರಾಗಿದ್ರೆ ಹೆಣ್ಣು ಕೂಡ ಕೊಡ್ತಾ ಇಲ್ಲ ಯಾರು. ಇಲ್ಲೇ ಬೆಂಗಳೂರಾಗ ಕಸ್ ಕುಡಿಸಿದ್ರೆ ಮರ್ಯಾದೆ. ಒಟ್ನಾಗ 3 ಕಾಸು ದುಡುಕ ಅಲ್ಲೇ ದೊಡ್ಡಗೆ ಮರ್ಯಾದೆ ಸಿಗ್ತದೆ ಅಂದ್ಬಿಟ್ಟು ನೀರಿಲ್ದಿರೋ ಬಾಯಕ್ಕೆ ಬೀಳೋಕೆ ರೆಡಿ ಆಗಿದ್ರಿ. ಒಂದು ಮಾತು ಹೇಳ್ತೀನಿ, ಆಮ್ಯಾಗ ಬಾಯಕ್ಕಾದ್ರೂ ಬೀಳ್ರೆ ಕುಂಟ್ಯಾಕಾದ್ರೂ ಬೀಳ್ರೆ. ಲೈಫ್ ಸೆಟ್ಲು, ದೊಡ್ಡ ದೊಡ್ಡ ರೋಡ್ಗಳು ಬಿಲ್ಡಿಂಗ್ಗಳು ಅವೇ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗೋದಲ್ಲ. ಅಲ್ಲಿಗೂ ಇಲ್ಕೂ ವ್ಯತ್ಯಾಸ ಅದಿ. ದೊಡ್ಡ ದೊಡ್ಡ ಮನೆಗಳೇನೋ ಕಟ್ಟಾಕ್ತಾರೆ ಇರೋ 2-3 ಡಿಗ್ರಿಗಳ ಮ್ಯಾಗ ಡಿಗ್ರಿಗಳು ಮಾಡಾಕ್ತಾರೆ. ಕಾಮನ್ ಸೆನ್ಸ್ ಮಾತ್ರ ಹುಡ್ಕೊಬೇಕು. ದುಡ್ಡೇನೋ ದಂಡಿಗೆ ದುಡ್ದಾಕ್ತಾರೆ, ಮನ್ಯಾಗ ಮಾತ್ರ ನೆಮ್ಮದಿರೋಲ್ಲ. ಬುದ್ಧಿವಂತರೇನೋ ಆಗೋತಾರೆ, ಸಂಬಂಧಗಳು ಮರ್ತೋತಾರೆ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಾಗಂತೂ 1000 ಗಟ್ಟಲೆ ಫ್ರೆಂಡ್ಗಳು. ಪಕ್ಕದಾಗ ಕೂತಂದು ಏನೋ ನಿನ್ನ ಬಾಧೆ ಅಂತ ಹೇಳೋಕ್ಕೆ ಒಬ್ಬನ ಮಗನಿರೋಲ್ಲ. ಕೈಗೇನೋ LED ವಾಚ್ಗಳು. ಸಿಕ್ಕರು ಅಂದರೆ ಟೈಮ್ ಇಲ್ಲ, ಬ್ಯುಸಿ ಅಂತಾರೆ. ಬೆಂಗಳೂರಾಗ ಕಾಲ್ಗೂ ಮನುಷ್ಯರು ಸಿಗ್ತಾರೆ. ಮನುಷ್ಯತ್ವ ಮಾತ್ರ ಕಳೆದೋಗ್ಯದೆ ನೋಡ್ರೋ. ನಮ್ಮೂರಾಗಿರೋ ಅಷ್ಟು ಮರ್ಯಾದೆ ನೆಮ್ಮದಿ ಇನ್ನೆಲ್ಲೂ ಇರೋಲ್ಲ. ಹೇಳೋದು ಹೇಳಿದ್ನೆ, ಆಮ್ಯಾಕೆ ನಿಮ್ಮಿಷ್ಟ, ಯೋಚನೆ ಮಾಡ್ರಿ. ಗೋಳಿಗಳಾಡೋಣ. ಬರೋಲ್ಲಪ್ಪ, ಸಮಯ ಜಾಸ್ತಿ ಆಯ್ತು. ನನ್ನ ಹತ್ರ ಇದು ಹೂಗೋಳಿ ಒಂದೇ ಇರೋದು, ಬಾ ಆಡೋಣ. ನಿಜವಾಗ್ಲೂ ಇಕ್ತೀನಿ ಬಾ. ಸರಿ ಬಾ ಬರ್ಲಿ. ಜಪ್ಪಕ್ಕೆ ಕೊಡಿಲ್ಲ, ಎಲ್ಲ ಹಾಕೋ. ಕ್ಯಾಬ್ ಬೇಕೈತೆ. ನಾನು ಗೋಳಿಗೆ ಕಷ್ಟ ಬಿದ್ದು ಗೆದ್ದಿನಿದ್ದೆ. ಹೂವಮ್ ಕೂಡ ಕೂತು ಯಾಪಿ ಯಾಪಿ ಕಷ್ಟ ಬಿದ್ದು ಗೆದ್ಕೊಂಡೆ. ಮಗ ಎಲ್ಲಿದ್ದು? ಇಲ್ಲ ಇದ್ ಬಾರಲ್ಲೇ. ಅಲ್ಲಾರು ಮ್ಯಾಗ್ ಬರ್ತೀನಿ. ಏಯ್ ಅಲ್ಲಾಗುಲ್ಲ ನಿಲ್ಲಕ್ಕ ಆತದನಾ? ಹೋಗ್ಲಿ ಅಲ್ಲೇ ಅಕ್ಕ. ಎತ್ತೀನಿ ಇರೋ. ಆತಲ್ಲಿ ಲೆಕ್ಕಕ್ಲೇ ಏನಾಗ್ತದೆ? ಮಗಲ್ ಗೋಳಿ ಸಿಕ್ತವಲೇ, ಅಲ್ಲೇ ಕೊಡ್ತೀನಿ. ಮ್ಯಾಗ್ ಕೊಡ್ತೀನ? ಹಾಕ. ಮ್ಯಾಗ್ ಬರ್ತೀನಾ?
ಬಾರ ನಿಧಾನ ಯಾಕಿನ್ಲೇ ಬರ್ತಿದ್ದೀರಿ ಮ್ಯಾಕ ಬಾರಪ್ಪ ಸುಸ್ತತದೆ ಗೋಳಿ ಕೊಡು ಏನಿಷ್ಟೇ ಎಷ್ಟೇ ಓಮ್ ಗೋಳಿ ಕೊಟ್ಟಿದ್ನಲ್ಲ ಓಮ್ ಗೋಳಿ ಕೊಡು ಅದು ಕರೆಕ್ಟಾಗಿ ನೋಡಲ್ಲೇ ಅಪ್ಪ ಓಮ್ ಗೋಳಿ ಕೊಟ್ಟನಲ್ಲ ಕೊಡು ನಿನ್ನ ಮುಂದ್ಗಡೆ ಎತ್ತಿಗೆ ಕೊಟ್ಟನೇ ಇಲ್ಲ ನಿಂಕ ನಾನಿಂದ ಬರ್ಬೇಕು ಏನು ಎತ್ತಿಕೊಂಡಿರ್ಬೋದು ಕೇಳಿದ್ರೆ ಕೊಡ್ತಾ ಇರಲಿಲ್ಲ ನಾನು ಏನು ಕೇಳಿದ್ರೆ ಕೊಡ್ತಾ ಇರ್ಬೋದು ಗೋಳಿ ಕೇಳಿದ್ರೆ ಕೊಡ್ತಾ ಇದ್ನಿಲ್ಲ ಓಮ್ ಗೋಳಿ ಅಲ್ಲಿ ಅಲ್ಲಿ ಬರೋ ಪಟ್ಕೆ ಎತ್ತಿಕೊಂಡಿರ್ಬೋದು ತಾನೆ ನಾನು ಹೆಂಗೆ ಎತ್ತಿಲ್ಲ ಸುಮ್ಮನೆ ನೀನು ಸುಮ್ಮನೆ ನಂಗೆ ಹೇಳ್ತೀನಿ ಬೇಡ ನಾನು ಎತ್ತಿಂದಿಲ್ಲ ಅನ್ನಕ್ಕೆ ಎತ್ತಿಂದಿಲ್ಲ ಅಷ್ಟೇ ಕೊಡಲೆ ನನ್ನ ಗೋಳಿಲೇ ಕಳಿಂತ ಆಡ್ಬೇಡ ಕೊಡಲೆ ನನ್ನ ಕಳ್ಳ ನನಕ ಕೊಡಲೆ ನನ್ನ ಗೋಳಿಲೇ ನೀನೇ ನನ್ನ ಕಳ್ಳನಂತ ಇವಾಗ ನನ್ನ ಗೋಳಿ ನಾನು ಕೊಡು ಓಮ್ ಗೋಳಿ ಆಯ್ತು ಅಯ್ಯೋ ನೀನು ತಲ್ತೀನಿ ನಂಗೆ ಕೊಟ್ಟಿಲ್ಲ ಅಂತ ಓಮ್ ಗೋಳಿ ಬೇಕಲ್ಲೇ ನನಗೆ ಗೋಳಿನೇ ಬೇಡ ನಂಗೆ ಓಮ್ ಗೋಳಿ ಬೇಕಲೇ ನಿಂಗೆ ಗೋಳಿಗೆ ಬೇಡ ಅಂದ್ರೆ ನಿಮ್ಗೆ ಬಿಸಾಕ ನಿನ್ನ ಜೋಬಕ್ಕನ ಹಾಕ ನಂಗೇನು ಹೇಳ್ತೀಯ ಹೆಂಗೆ ಗೋಳಿ ಕೊಡ್ತೀಯ ಇಲ್ಲ ಇವಾಗ ನಾನು ಕೊಡೋಲ್ಲ ಹೋಗಲೇ ಏನು ಕೊಡಲ್ಲ ಹೋಗಲೇ ನನ್ಗೆ ಓಮ್ ಗೋಳಿ ಕೊಡ ನೀ ತಂದಿರೋದು ಗೋಳಿಗಳೆಲ್ಲ ಹಿಂಗೆ ಬಿಲ್ಸಿಂಗ್ ಬರ್ತಾ ಇದ್ದೆ ನಾನು ಕೇಳ್ತಾ ಇದ್ದೆ ಓಮ್ ಗೋಳಿ ಕೊಡ ಅದು ಇವಾಗ ಬಿತ್ತಿ ಒಂದೇ ಗೋಳಿ ಬಿದ್ದಿದ್ದು ಇವಾಗ ಆವಾಗಿಂದ ಎಷ್ಟು ಬಿಲ್ಸಿಂಬೋದು ನಂಗೆ ಹೆಂಗೆ ಗೊತ್ತು ನಂಗೆ ಇವಾಗ ಗೊತ್ತಿಲ್ಲ ಓಮ್ ಗೋಳಿ ಬೇಕೇ ಬೇಕು ನಂಗೆ ಇವಾಗ ನಂಗೇನು ಹೇಳ್ತೀವಿ ಹೋಗಲೇ ನಂಗೆ ಬೇಕು ಕೊಡಲೇ ಲೇ ನಂಗೆ ಗೊತ್ತಿಲ್ಲ ಓಮ್ ಗೋಳಿ ಬೇಕು ಕೊಡಲೇ ಹೋಗಲೇ ನಮ್ಮನೆಗೆ ಬರ್ಬೇಡಲೇ ನೀನು ಅವ್ನು ಹೇಳಕ್ ನಡಲೇ ನನ್ನ ಮಕ್ಕ ನೋಡ್ಬಿಡಲೇ ನಿನ್ನ ಮಕ್ಕ ನೋಡಿಲ್ಲ ಅಂದ್ರೆ ನಾನು ಯಾರು ಮಕ್ಕ ನೋಡಿಲ್ಲ ನಾನು ನಿನ್ನ ಮಕ್ಕ ನೋಡಿಲ್ಲ ಮಕ್ಕ ನೋಡಕ್ಕಿರೋದೇನು ನಮ್ಮ ಅಮ್ಮನ ಮಕ್ಕ ನೋಡಿಂತೀನಿ ಹೋಗಲೇ ತಿಕ್ಕ ಮುಚ್ಚನ್ಲೇ ನಿನ್ನ ತಿಕ್ಕ ಮುಚ್ಚಿ ನಡಲ್ಲ ನಂಗೆ ನೀನೇ ಅವ್ನು ಹೇಳುಕ ನಾನು ಕೇಳೋಕೆ ತಿಕ್ಕ ಮುಚ್ಚ ನಡಿ ಜೊತೆಗಾರರು ಏನೇ ಬಂದರು ತೊರೆಯಲು ಕಷ್ಟವೆದುರಾದರೆ ಒಂದಾಗಿ ಜಯಿಸುವರು ತುಂಟರು ಆಟ ಆಡುವ ಬಂಟರು ಇವರ ಹೆಸರು ಅಣ್ಣ ತಮ್ಮರು ಕಾಲದ ಆಟವೋ ತಮ್ಮನು ದೂರ ಸಾಗಿದ ಆದರೂ ದೂರ ನೀ ಇದ್ದರು ನೀ ನನ್ನ ನಾವಿಕ ನಿನ್ನ ಜ್ಞಾಪಕ ಆ ಜ್ಞಾಪಕಗಳ ಕವನವೇ ಈ ರೂಪಕ ದೇಹವು ಎರಡಾದರೂ ಇರದು ಕಲ್ಮಶ ಈ ಬಾಂಧವ್ಯದ ಸಂಕೇತವೇ ಮನಮೋಹಕ ನಾವು ಬೇರೆ ಕರುಳ ಕುಳಿಯಾದರೂ ನಮ್ಮ ಮನಸ್ಸುಗಳು ಒಂದು ಅದಕ್ಕಾಗಿಯೇ ನಾವು ಅಣ್ಣ ತಮ್ಮರು ಅದಕ್ಕಾಗಿಯೇ ನಾವು ಅಣ್ಣ ತಮ್ಮರು ಜೊತೆಗಾರರು ಏನೇ ಬಂದರು ತೊರೆಯರು ಕಷ್ಟವೆದುರಾದರೆ ಒಂದಾಗಿ ಜಯಿಸುವರು ತುಂಟರು ಆಟ ಆಡುವ ಬಂಟರು ಇವರ ಹೆಸರು ಅಣ್ಣ ತಮ್ಮರು
ಕಾಫಿ ಆಯ್ತಮ್ಮ? ತಂದೆ ಇರೋಣ ಏನಿವತ್ತು ನಮ್ಮ ಅಂತೊಟ್ಟು ಬಂದ್ಬಿಟ್ಟಿದ್ಯಾ ಬಿಡುವಾಗೆ? ಏನೋ ಇಂತೆ ಬನ್ಯಮ್ಮ, ಏನಾಗಿದ್ದ ನೋಡೋಣ ನೀನು ಅಂತ. ಹೆಂಗೋ ಜ್ಞಾನಕ್ಕೆ ಬಂದಲ್ಲ ಇವತ್ತನ. ನಾನು ಅವಾಗ ಬರ್ತೀನಿ, ನೀನು ಬರೋದೇ ಅಲ್ಲಲ್ಲ. ಹಿಂಗೆ ಬದುಕುಗ್ಲು. ಯಾವಾಗೂ ಬದುಕಲೇ. ಮಗನೇನಾಗ್ಯವನೆ? ಕೆಲ್ಸ ಹೋಗ್ಯವನೆ? ನೀನು ಹೆಣ್ಣು ಕೊಡಲ್ಲ ಅದಾಗಲ್ಲ. ನಿಂಗೆ ಯಾಕೆ ಅವನ ಕತೆ? ಅಲ್ಲಮ್ಮ, ಹಿಂಗೆ ಕೆಲಸ ಕಾರ್ಯ ಇದ್ರೆ ಹಿಂಗಿದ್ರೆ ಯಾರೋ ಮಕ್ಕಳ್ತಾರೆ ಹೆಣ್ಣು, ನಾನಲ್ಲ, ಯಾರು ಕೊಡಲ್ಲ. ಅವ್ನು ಕೆಲ್ಸಕ್ಕೆ ಹೋಗಂಗಿದ್ದಿದ್ರೆ ಅವ್ನ ಫ್ರೆಂಡ್ಗಳ ಜೊತೆಗೆ ಓದ್ತಾ ಇದ್ನು ಕೆಲ್ಸಕ್ಕೆ. ಅವ್ನ ತಲೆಗೆ ಏನದೇ ಏನೋ. ಅವ್ನ ತಲೆಗೆ ಏನದೆ KG ಮಣ್ಣದೆ, ಜವಾಬ್ದಾರಿ ಇದ್ರೆ ಹಿಂಗೆ ಇದ್ರೆ ಯಾರು ಕೊಡ್ತಾರೆ? ಅಣ್ಣ ಜವಾಬ್ದಾರಿ ಅನ್ನೋದ ಹೇಳ್ಕೊಟ್ರೆ ಬರ್ತದೇನಣ್ಣ? ನಾನು ಬೀಳೋ ಬಾದಿಗ್ಲ ಅವ್ನಿಗೆ ತಿಳಿದೇನಾ ನಾನು ಏನು ಕಷ್ಟ ಬೀಳ್ತಾ ಇದ್ದೀನಿ ಅಂತ? ಮದುವೆ ವಯಸ್ಸಿಗೆ ಬಂದಿರೋ ಅಕ್ಕನ ಮನೆಗೆ ಅವಳನ್ನ ತಿಳಿದೇನಾ? ಜವಾಬ್ದಾರಿ ಹೇಳಿ ಕೇಳಿ ಬರಲ್ಲ, ಅವ್ರಾಗ ಅವ್ರು ಅರ್ಥ ಮಾಡ್ಕೊಬೇಕು ಅಷ್ಟೇ. ಇದ್ದಿದ್ರೆ ಅವನು ಹಿಂಗೆ ಯಾಕಮ್ಮ ಇರೋನು? ಊರಾಗ ಗಲಾಟೆ ಮಾಡ್ಯಂದು ಪೈಲಿ ಬಿದ್ದೊಂದು ಆ ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೊನಲ್ಲ, ಅದು 3 ವರ್ಷ 3 ದಾರಿ ಇಟ್ಕೊಂಡವನೇ. ಎಲ್ಲಾರ್ಗೂ ಒಂದೇ ತಲೆ ಇರ್ತದೇನಣ್ಣು. ನನ್ನ ಮಗನು ಓದೋದ್ರಾಗ ಬಿಟ್ರೆ ಇನ್ನೆಲ್ಲದ್ರಾಗೂ ಹುಷಾರೇ ಕಲ್ದಿರು. ಏನು ಹುಷಾರು? ಗಲಾಟೆ ಮಾಡ್ಯಂದು ಬಿಟ್ಲೆ ಊರಾಗ ಅಮ್ದೋಳು ಬಿದ್ದೊಂದು ಹಿಂಗೆ ಒತ್ತಿನ ಹೋದ್ರೆ ಸಂಜೆಗೆ ಬರ್ತಾನಂತೆ ಮನಿಕೆ. ನನ್ನ ಮಗನ ಯಾರು ಸುದ್ದಿಕ್ಕೂ ಹೋಗಲ್ಲ. ಅವನು ಯಾರ್ದನ ತಪ್ಪಿಲ್ದಿದ್ದೋ ಯಾರೋ ಏನೋ ತಪ್ಪು ಮಾಡಿರ್ತಾರೆ, ಅವಾಗ ಮಾತ್ರನೇ ಅವ್ನು ಹೋಗೋದು. ನನ್ನ ಮಗನಂತ ಓನಲ್ಲ, ನೀನು ಕಲ್ದಿರು ಏನೇನೋ ಹೇಳ್ಬೇಡ. ಯಾರು ನೋಡ್ತಾರೆ? ಜನರ ಬಾಯಿಗೆ ಏನು ಬಂದದೆ? ಅವ್ನು ಯಾವಾಗ ಪಟ್ಟಿಗೆ ಬಿದ್ದೊಂದು ಊರಾಗ ಗಲಾಟೆ ಮಾಡ್ಯಂದು ಅವನೇ ಅಂತಾರೆ. ಇಂಥದೇಮ್ಮ ಏನೋ ಮಾಡ್ಯಾನೋ ಅಮ್ಮ, ಜನಗಳೇನೋ ಅಂತಾರೆ, ಏನು ಮಾಡ. ನೀನು ಮಗನ ಮಾತು ಬಿಟ್ಕೊಡಲ್ಲ. ನೀನಾಯ್ತು ಅವನಾಯ್ತು, ನಂಗೆ ಯಾಕೆ ಬರ್ತೀನಮ್ಮ, ಟೈಮ್ ಆಯ್ತು ನನಗೆ. ಸರಿ. ಹಲೋ, ಯಾಕ ಜೇನಾ? ಸರ್ ನೀರೇ ಟೈಮತ್ತೆ ನೀರು. ಹಾಂ ಸರ್. ಟೀ ಕುಡಿತೀಯನಾ? ಬೇಡಮ್ಮ. ಎಲ್ಲೇ ಜೇನಾ? ಬೆಳಿಗ್ಗೆ ನೋಡಿದ್ನಪ್ಪ, ಇಲ್ಲೇ ಇತ್ತು. ನನ್ನ ಮಗನೇ ಅದೇನು ನೋಡಿದೆ ನೀನು? ಎಲ್ಲೋ ಎದ್ದೋಗ್ಬಿಟ್ಟೇವೆ ಅನ್ನಿಸ್ತದ. ನಿನ್ನ ಜೊತೆಗಿದ್ದು ಬರೀ ಇಂಥ ಕೆಲಸಗಳು ಮಾಡ್ತಾ ಇದ್ದೀನಿ ನಾನು. ಯಾವ್ದನ್ನ ಕೆಲಸನ ನೋಡಲ್ಲ. ಬಾ ಹೋಗ್ಲಿ ನನ್ನ ಜೊತೆ ಗಾಡಿ ಕೆಲ್ಸಲ್ಕ. ನಮ್ಮ ಕಡೆಗೆ ಬರಲ್ಲ ಅಂತ 70 ಸತಿ ಹೇಳಿದ್ನಿ. ಎತ್ತರ ಗಾಡಿ ಕೆಲ್ಸಕ್ಕೆ ಬಾ ಅಂತ ಕರಿತೀಯ. ಬೇರೆ ಏನೋ ನೋಡು. ಇನ್ನೇನು ಮಾಡ್ತೀಯ ಅಂತ ಗೊತ್ತಾಗಲ್ಲ ನಂಗೆ. ಇನ್ಸ್ಟಾಗ್ರಾಮ್ ವಿಡಿಯೋಗಳು ಮಾಡ್ತೀಯಲ್ಲ ನೀನು? ಕಾಸಿಗೆ ಬರಲ್ಲ? ಬರ್ತದಪ್ಪ ಉಡ್ಡಿಡ್ಡೆ, ಮನೆ ಇಕ್ಕೋಣಕ್ಕೆ ಜಾಗ ಇಲ್ಲ. ನೀನು ಮೊಬೈಲೇ ತಂದು ಓಡಾಡೋದು ನೋಡ್ರಿ, ಏನೋ ಭಾರಿ ಕಾಸುಗಳು ಬರ್ತದೆ. ನಾನು ಮಾಡು ನಾನೇನೆ. ಸುಮ್ಮನಿರಪ್ಪ. ಅಂದಂಗೆ ಮೊನ್ನೆ ಅಡಿಗೆ ಕೆಲ್ಸಕ್ಕೊಂದಕ್ಕೆ ಹೋಗಿದ್ನೆ. ಓನರು ಕಾರ್ಗೆ ಡ್ರೈವರ್ ಬೇಕು ಅನ್ನು. ನೀನೇನೋ ಓದ್ತೀಯಾ? ಡ್ರೈವರ್ ಕೆಲಸ ಓದ್ತೀನಿ ಹೇಳ. ಅವರು ಬೇರೆ ಏನೋ ಕೇಳ್ತಾರೆ. ಡಿ ಎಲ್ ಇದೆಯಾ? ಹ್ಞೂ ಅದೇನ. ಸರಿ, ಇವತ್ತು ಸಂಜೆ ಗೋವಾ ಹೋಗ್ಬೇಕು. ಇನ್ನು ಲಗೇಜ್ ಪ್ಯಾಕ್ ಮಾಡ್ಕೊಂಬಂದ್ಬಿಡು. ಹ್ಞೂ ಸರಿ. ಸರಿ ಅಣ್ಣ, ಅದು 10ನೇ ತಾರೀಕು ಆವಣ ಜಾತ್ರೆ ಇದೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ 6 ತಿಂಗಳಾಯ್ತು ಊರಿಗೆ ಬಂದು. ಅವ್ರ ಜಾತ್ರೆಗೆ ಬಂದೇ ಬರ್ತಾರಣ್ಣ. ರಜೆ ಬೇಕಿತ್ತು. ಇವಾಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ? ಅವಾಗೆ ರಜೆ ಬೇಕಂತ ಇದೆಯಾ? ಸರಿ ಹೋಗು, 9th ಒಳಗಡೆ ಬಂದ್ಬಿಡೋಣ. ಸರಿ ಅಣ್ಣ, ಥ್ಯಾಂಕ್ಸ್. ಇಷ್ಟೊತ್ತಾಗಿದೆ ನನ್ನ ಕೋಳಿ ಬರಿಲ್ಲ ಅಂತಂದರೆ ಯಾರೋ ತಿಂದಾಕಿರ್ತಾರೆ. ಇವ್ರು ಮಾಕ ಮುಚ್ಚ, ಇವ್ರು ಎಗ್ರು ಬೀಳ, ಇವ್ರ ಮನೆಗೆ ಹಾಳಾಗೋಗ ನನ್ನ ಕೋಳಿನೇ ಬೇಕಾ ತಿನ್ನಕ? ಮನೆ ಕರಿ ಕೋಳಿ, ಹೊತ್ತು ಕೆಂಪು ಕೋಳಿ. ನಮ್ಮಪ್ಪ ಅವನೇ ಏನೋ ರೆಡಿ ಆಯ್ತಾ ಇದೆಯಾ? ಗೋವಾಕ್ಕೆ ಹೋಗ್ತಾ ಇದ್ದೇಮ್ಮ. ಗೋವಾಕ ಕಾಸುಗಳಾರು ನಿಮ್ಮ ತಾತನ ಕೊಡ್ತಾನ? ನಾನು ಕಾಸು ಕಿಸ್ ಕೇಳಬೇಡ. ಇವಾಗ ನಾನು ಇನ್ನೇನು ಕಾಸುಗಳು ಕೇಳಿದ್ನೆ? ನಾನು ಓದ್ತಾ ಇರೋದು ಕೆಲ್ಸಕ್ಕೆ, ಟ್ರಿಪ್ಪಕ್ಕಲ್ಲ. ಕೆಲಸ ಸಿಕ್ಕಿದ್ ನಂಗೆ ಕೇಳೇ ಇಲ್ಲ. ಇವಾಗ ಹೇಳ್ತಾ ಇಲ್ಲ. ಸರಿ ಇರು, ಸಕ್ಕರೆ ಎತ್ಕೊಂಬತ್ತೀನಿ ಇರು. ಮೌ ನಾನೇನು IPL ಕಪ್ ಐತೆ ಬಂದಿದ್ದೆ. ನಾ ಸಕ್ಕರೆ ತಂಬರುಕ ಕೆಲ್ಸಕ್ಕೆ ಹೋಗ್ತಾ ಇರೋದು. ಬರಲಿ ನನ್ನ? ಸರಿ, ಒಳ್ಳೇದಾಗ್ಲಿ. ಹುಷಾರಾಗಿ ಹೋಗ್ಬಿಟ್ಟು ಬಾ. ಸೊಗಸದಿ ಕಂಡೇನು ನಿಂತ ನೀರು ಶುದ್ಧವೆಂದು ಬಾವಿ ನೀರ ಕುಡಿದಾರು. ನೆಲೆಸಿರುವ ಊರಲ್ಲಿ ನೆಮ್ಮದಿ ಹುಡುಕೋ ದಾರಿಲಿ ಊರ ಬಿಡುವ ದಿಕ್ಕಲ್ಲಿ ಮಾತಾಣಿನು.
ಕಾಣೆನು. ಅಣ್ಣ ಹೋಗುದಾ? ಕೆಲಸ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ, ನಾಳೆ ಹೋಗೋಣ ಇರು. ಅಣ್ಣ ನಾಳೆನೇ ಅಣ್ಣ ಜಾತ್ರೆ ಇರೋದು. ಏನು ಗುರು ನೀನು ಜಾತ್ರೆ ಗೀತ್ರೆ ಅನ್ಕೊಂಡು ಎಕ್ಸ್ಟ್ರಾ ಪೇಮೆಂಟ್ ಮಾಡ್ತೀನಿ, ನಾಳೆ ಹೋಗೋಣ ಬಿಡು. ಮ್ಯಾಟ್ರ್ ಕಾಸುಗಳದಲ್ಲ ಅಣ್ಣ, ನಮ್ಮ ಫ್ರೆಂಡ್ಗಳು ಮೀಟ್ ಮಾಡೋಕೆ ಹೋಗ್ಬೇಕು, ಜಾಸ್ತಿ ಆಯ್ತು ನೋಡಿ. ನಿಮ್ಮ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ಟೇ ಇಷ್ಟು, ಚಾನ್ಸ್ ಸಿಕ್ಕಿದಾಗ ದುಡ್ಡು ಮಾಡ್ಕೊಳಲ್ಲ. ನಾವು ಮಿಡ್ಲ್ ಕ್ಲಾಸ್ ಅವ್ರು ಹಂಗೆ ಅಣ್ಣ, ನಮಗೆ ದುಡ್ಡು ಬೇಕು, ಆ ದುಡ್ಡು ಬರೋ ದಾರಿಯಾಗ ಸಂಬಂಧಗಳು ತಾವೆ ಅಂದ್ರೆ ಅಂತ ದುಡ್ಡು ಮುಟ್ಟಕ್ಕೂ ಹೋಗಲ್ಲ. ಡಿಗ್ರಿ ಫೇಲ್ ಆಗಿದೆ ಅಂತ ಕೆಲಸ ಕೊಟ್ಟರೆ ಗಾಂಚಲಿ ಮಾಡ್ತೀಯಾ? ಮತ್ತು ಗಾಂಚಲಿ ಅಲ್ಲ ಅಣ್ಣ, ಸೆಲ್ಫ್ ರೆಸ್ಪೆಕ್ಟು. ನಾನು ಫೈಲ್ ಆಗಿರೋದು ಡಿಗ್ರಿದಾಗ, ಲೈಫ್ ಆಗಲ್ಲ. ಇವಾಗೇನು ಕೆಲಸ ಮಾಡ್ತೀಯಾ ಬಿಡ್ತೀಯಾ? ನಿಮಗೆ ಗೊತ್ತಿಲ್ದಿರೋ ವಿಚಾರ ಏನಂದರೆ, ನಂಗೆ ಕೆಲಸ ಬಿಟ್ಟು ತುಂಬ ಹೊತ್ತಾಯಿತು. ನಾವು ಕಾಸು ಕಮ್ಮಿ ಆದರೂ ಕೆಲಸ ಮಾಡ್ತೀರಿ, ಮರ್ಯಾದೆ ಕಮ್ಮಿ ಆದ್ರೆ ಅಲ್ಲ. ನಿಮ್ಮ ಕೆಲಸ ನೀವೇ ಏಕೆಂದ್ರೆ ಬರ್ತೀನಿ. ಅವನಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಏನನ್ ಮಕ್ಕಳ ನೀವು ಲೈ ಅವನು ಬಿಟ್ಟು ಬಂದಿದ್ದಲ್ಲ. ಅಲ್ಲೋ ರಜಾ ಕೊಟ್ಟಿಲ್ಲ, ನಾನೇನ್ ಮಾಡ್ಲಪ್ಪ? ಸರಿ ಸರ್, ಸರಿ ಸರ್, ಸರಿ ಸರ್. ಮಚ್ಚಾ ನಾವು ಬರುದಾ? ಏಯ್ ಮನ್ಕೊಂಡ್ಬಿಟ್ಟಿರೋ. ಇವಾಗೇ 3 ಅವರ್ ಪರ್ಮಿಷನ್ ಬಂದಿದ್ದು, ಅದಕ್ಕೆ ನಮ್ಮ ಮ್ಯಾನೇಜರ್ ಸಾಯ್ತಾ ಅವನೇ ಫೋನ್ ಮಾಡಿದ್ದು ಬೇಗ ಬರ್ರಿ ಅಂತ. ಇವಾಗ ಬಂದು ಅವಾಗೆ ಹೋಗ್ತೀನಿ ಅಂತಿರಲ್ಲ, ಹೋಗ್ಲಿ ಜ್ಯೂಸ್ ಆಡ್ಕೊಂಡು ಬರ್ರಿ. ವಿಚಾರ ಮಾಡ ನಿಮ್ಗಿಂತ ಸಿಗ್ದಾಗ ಕುಡಿಯನ್ ಬಿಡು. ಬಸ್ಸಿಗೆ ಲೇಟ್ ಆಗ್ತದ್ಲೆ, ಬರೋಣ. ನಾವು ಬರ್ತೀರಿ. ಬರ್ತೀರೋ? ಮಂಜಣ್ಣ ಇದೊಂದು ಯಾವ್ದು ಕೆಲಸ ಇದ್ರೆ ಹೇಳ. ನೀ ಸುಮ್ಮನಿರಪ್ಪ, ನೀಗ್ ಪಾಠಮ್ చెప్పి ನಾಲ್ಕು ಮಾನಂಪಯ್ಯ ಅಂದಂಗೆ ಆಯ್ತು. ನಾನು ಹೋಗಿ ಸೇರಿಸ್ತಾ ಇರ್ತೀನಿ, ನೀವು ಬಿಟ್ಟು ಬರ್ತಾ ಇರೋ, ಹೋಗಿತ್ತಾಗೆಲ್ಲ ನಾನು ಉಗ್ಸೆಂಡ್ತಾ ಇರ್ತೀನಿ. ಮನೆ ಬಿಡ್ಬಿಟ್ಟು ಬಂದು ಎಲ್ಲ ಬಿಡ್ಬಿಟ್ಟು ಬರ್ತೀನಿ ನಾನು. ಯಾವ್ದು ಇದ್ರೆ ಹೇಳ. ಯಾವ್ದು ಹೇಳೋದು? ನಿಂಗೆ ನಮ್ಮ ಸ್ಕೂಲ್ ಫ್ರೆಂಡ್ ಗಂಗರಾಜಂಗೆ ಗೊತ್ತಾ? ಯಾರು ಗೇಟಾಗ ಇದಕ್ಕಿರೋನಾ ಫೋಟೋಶಾಪ? ಅವನೇ ನೋಡು. ಅವ್ನಿಗೊಬ್ಬನ ಕೆಲ್ಸಕ್ಕೆ ಬೇಕಂತೆ, ಓದ್ತೀಯ ನೀನು? ಎಷ್ಟು ಕೊಡ್ತಾನಂತೆ? ನೀನು ಕೇಳ್ದಷ್ಟೆಲ್ಲ ಕೊಡಲ್ಲಪ್ಪ, ಅವನಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾನ, ತಕೊಂಬತ್ತೀಯಾ? ಸರಿ ಬಿಡು, ಓದ್ತೀನಿ. ಮಾತಾಡ್ಲೇ? ಹ್ಞೂ ಮಾತಾಡು. ಮೊದ್ಲು ಏಟ್ ಕೊಟ್ಟಾಗ ಇವಾಗ ಏಟ್ ಕೊಟ್ಟು ನೀನು. ಲೇ ಅಪ್ಪ ಎಲ್ಲಿ ಬಿಡ್ಬಿಟ್ಟು ಬರಲ್ಲ ಹೇಳ ಸಮ ನೀನು. ಸರಿ ಆಯ್ತು, ಫೋನ್ ಮಾಡ್ತೀನಿ ಬಿಡು. ಹಂಗೆ ಮಾಡು. ಬರ್ತಾ ಬ್ಯಾಟ್ರಿ ಚಾರ್ಜ್ ಹಾಕಿದ್ರೆ ರಾತ್ರಿ ಆಮೇಲೆ ಅಲ್ಲೋಗಿ ತಂದ್ಕೊಳ್ಳೋದೆಲ್ಲ ಬೇಡ. ಆಗಿದ್ನೇಳ ಯಾರು ಇನ್ನೊಬ್ನು ಬರ್ತಾನೆ ಅಂತ? ಅದೇ ನಮ್ಮ ಸ್ಕೂಲಾಗ ಓದಿಲ್ಲನಾ ಅವ್ನು ಸತ್ಗಾನ. ಮೇಲ್ಗುಡಿ ಸತ್ಗಾನ ಗೊತ್ತೇಳು. ಅವ್ನು ಶಾಣದೇರೇನಪ್ಪ, ನಮ್ಮೂರು ಗಣೇಶನ ತಮ್ಮನಿಗೆ ಹೋಯ್ತಿದ್ನಲ್ಲ. ಅವನೇ ಒಂದೇ ಸತ ಮಂದಿಗೆ ಫೋನ್ ಮಾಡಿದ್ದ. ಟಿಫನ್ ತಿಂದೆ? ನಂದಾಯ್ತು, ನಿಂದಾಯ್ತಾ? ಆಯ್ತಾಯ್ತು. ಏನು ಬರ್ತಾ ಇಲ್ಲೇ ಕೆಲಸ ಮಾಡಿದ್ದೀನಾ? ಇಲ್ಲೇ ಮಗ. ಸರಿ, ಇದು ಗುಟ್ಟೆಳಗ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇದೆ, ಅವ್ರು ಗೊತ್ತಿನೇ ಬರೋಕೆ ಹೇಳ್ಬಿಟ್ಟಿದ್ದೀನಿ. ಇವಾಗ ಟೈಮ್ ಆಗಿತ್ತು, ಬಿರ್ರಿ ಆಯ್ತು ರೋಗನ್ ಇದು ಹೌದಾ? ಆಯ್ತಾ?
ಅಣ್ಣ ನೋಡಿ, ಫೋಟೋಸ್ ಈ ಥರ ಬರಬೇಕು. ಅಡೋ ಫೋಟೋ ಇಲ್ಲಿ ಚೆನ್ನಾಗಿ ತೆಗ್ದಿಲ್ಲ ಅಂದರೆ ಕಾಸು ಕೊಡಲ್ಲ ಅಡೋ. ಅಲ್ಲಪ್ಪ ಕೊಟ್ಟಿರೋ 5,000 ರೂಪಾಯಿಗೆ ನೀನು 50,000 ಫೋಟೋ ತೆಗಿಬೇಕಾ ನಾನು? ಸರ್ ನಿಂತ ಹೋಗಿ ತೆಗಿಯೋಣ. ಬರ್ತಾ ಅಲ್ಲಿ ರಿಫ್ಲೆಕ್ಟರ್ ಎತ್ತ ಇರ್ಕಿರೋ ಅವ್ರ ಭುಜದ ಮೇಲೆ ಕೈ ಹಾಕ್ರೆ. ಸ್ಮೈಲ್. ಹಾಂ, ವೆರಿ ಗುಡ್. ಹಂಗೆ ರೀ. ಸತ್ಯ, ಸತ್ಯ ಯಾಕೋ ಇಂದ ಬ್ಯಾಟ್ರಿ ಎದ್ಕೊಟ್ಟು ಬೇರೆದು. ಇಲ್ಲೋ ಎಲ್ಲಿದ್ದು ನೀನು? ಬೇರೆ ಹೋಗು. ಸ್ಮೈಲ್. ಯಾವುದೋ ಹುಡುಗಿ ಫೋಟೋ ತೆಗೆದಿದ್ದಾರ, ಬಲು ಚಂದಾಗಿದೆ. ನಾನೇ ಈ ದಿನದಿಂದ ಫೋಟೋ ತೆಗಿತಾ ಇದ್ನೆ, ಈ ಕ್ಷಣ ತೆಗ್ದಿಲ್ಲ. ಸರಿ ಇನ್ನು ಫ್ರೇಮ್ ಮಾಡಿಸೆ, ಅಲ್ಲಿ ತೆಗ್ಲಾಕೋಣ, ಒಳ್ಳೆ ಪಬ್ಲಿಸಿಟಿ ಆಗ್ತದೆ. ಏನು ಮಾಡೋಣಪ್ಪ, ಆ ಫೋಟೋ ನನ್ನ ಮೊಬೈಲ್ ಕಳ್ಸ. ಸರಿ ಕಳಿಸ್ತೀನಿ. ಈ ಭರದ್ಗಾನೊಬ್ಬನು ಒಂದು ಕೆಲಸ ನೆಟ್ಗ ಮಾಡಲ್ಲ. ಆ ಆಲ್ಬಮ್ ಎತ್ತಣೋಗೆ ಕೆಳಗಡೆ ಕೊಟ್ಬಾರು ಅಂತ ಹೇಳಿದ್ವಿ. ಅವ್ರು ಬರೀ ಇವತ್ತೇ ಕೊಡ್ತೀನಿ ಅಂತ ಬೇರೆ ಹೇಳಾಕಿದ್ವಿ. ಒಂದು ಕೆಲಸ ಮಾಡಿದ್ದ, ಈ ಆಲ್ಬಮ್ ಎತ್ತಣೋಗೆ ಕೆಳಗಡೆ ಬರೋದು ಇರ್ತಾನೆ, ಹೋಗಿಬ್ರು ಕೊಟ್ಟು ಬಂದ್ಬಿಡೋಗ್ರಿ. ತಿರ್ಗೋಗ್ಲಾ ಶಿನ್ಕಲ್ ಬರಂಗದು ಹೋಗಿ. ಸರಿ ಓದ್ತೀನಿ. ಆಲ್ಬಮ್ ಅಯ್ಯೋ ಮರ್ತದ್ಲೇ. ಸರಿ ಬಾ ಕೊಟ್ಬಿಟ್ಟು ಬರೋಣ. ಎಲ್ಲಿಕ್ಕೆ? ಅವ್ರ ಮತ್ತೆ ನಂಬತ್ತೀನಿ, ಮೊನ್ನೆ ಆಗಿರೋ ಜಗಳಕ್ಕೆ ನೀನಿಲ್ಲ. ಸರಿ ನಾನು ಗಾಡಿ ನಾನು ಕೊಟ್ಬಿಟ್ಟು ಬರ್ತೀನಿ, ನೀನು ಸೈಕಲ್ ತಂದು ಮನೆ ತಗ ನಡಿ. ಕಡಲಿಗೆ ಸೇರೋ ನದಿಯಂತಿರುವ ಸುಂದರಿಗೆ ಹನಿ ಹನಿಯಾಗಿ ಮುತ್ತಿನ ಹಾಗೆ ನಕ್ಕರೆ ನೀನು ಅಪ್ಸರೆಗೆ
ಈಜು ಅಂತ ಅನಿಸಿ ನಾ ನೀರಲ್ಲಿ ಬಿದ್ದೆ ಪ್ರೀತಿ ಎಂಬ ಸುಳಿಗೆ ನಾ ಸಿಕ್ಕಿಕೊಂಡೆ ಕೈಯ ಹಿಡಿದು ಬಂದೆ ನೀ ಕಣ್ಣ ಮುಂದೆ ಹುಚ್ಚನಂತೆ ಬಂದೆ ನಾ ನಿನ್ನ ಹಿಂದೆ ಯಾಮಾರಿ ಅರರೆ ಯಾಮಾರಿ ಪ್ರೇಮವು ಸಿಕ್ಕರೆ ಆಗುವೆ ಸಂಸಾರಿ ಯಾಮಾರಿ ಪ್ರೇಮವು ಯಾಮಾರಿ ಸಿಗದೆ ಹೋದರೆ ಆಗುವೆ ಅಲೆಮಾರಿ ಮಾತು ಸುರಿವ ಮಳೆ ಮೌನ ಮುರಿದವಳೆ ಕಂಡ ಕಡೆಯಲ್ಲ ಅವಳ ನೆರಳೆ ಅರಳೋ ಹೂಗಳಲೆ ವಿರಳ ನನ್ನವಳೆ ಕಾಣದ ಪರೂಪದ ಬೆಳದಿಂಗಳೇ ಒಲವ ಹೇಳೋ ಕಲೆಗಾರನ ಪದವ ಬರೆದು ಹಾಡಿರುವೆ ಕೇಳಿ ಹೋಗು ಈ ಕವಿತೆ ನೀ ಕೊಟ್ಟೆ ಕೊಡುವೆ ಹೃದಯವನೇ ಅರರೆ ಯಾಮಾರಿ ಪ್ರೇಮವು ಸಿಕ್ಕರೆ ಆಗುವೆ ಸಂಸಾರಿ ಯಾಮಾರಿ ಪ್ರೇಮವು ಯಾಮಾರಿ ಸಿಗದೆ ಹೋದರೆ ಆಗುವೆ ಅಲೆಮಾರಿ ಅನಿಸಿ ನಾ ನೀರಲ್ಲಿ ಬಿದ್ದೆ ಪ್ರೀತಿ ಎಂಬ ಸುಳಿಗೆ ನಾ ಸಿಕ್ಕಿಕೊಂಡೆ ಕೈಯ ಹಿಡಿದು ಬಂದೆ ನೀ ಕಣ್ಣ ಮುಂದೆ ಹುಚ್ಚನಂತೆ ಬಂದೆ ನಾ ನಿನ್ನ ಹಿಂದೆ ಒಲವ ಹೇಳೋ ಕಲೆಗಾರನ ಪದವ ಬರೆದು ಹಾಡಿರುವೆ ಕೇಳಿ ಹೋಗು ಈ ಕವಿತೆ ನೀ ಕೊಟ್ಟೆ ಕೊಡುವೆ ಹೃದಯವನೇ ಅರರೆ ಯಾಮಾರಿ ಪ್ರೇಮವು ಸಿಕ್ಕರೆ ಆಗುವೆ ಸಂಸಾರಿ ಯಾಮಾರಿ ಪ್ರೇಮವು ಯಾಮಾರಿ ಸಿಗದೆ ಹೋದರೆ ಆಗುವೆ ಅಲೆಮಾರಿ ಫೋಟೋ ಒಂದು ತೆಗ್ಸಬೇಕಿತ್ತು. ಎಂಥ ಫೋಟೋ ಬೇಕು? ಪಾಸ್ಪೋರ್ಟ್ ಸ್ಟ್ಯಾಂಪಾ? ಪಾಸ್ಪೋರ್ಟೂ ಅಲ್ಲ, ಸ್ಟ್ಯಾಂಪ್ ಫೋಟೋನೂ ಅಲ್ಲ, ಫುಲ್ ಫೋಟೋ ಬೇಕು. ಅವ್ರ ಮನೇಲಿ ಹುಡುಗನ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಕಳಿಸ್ಕೊಡ್ಬೇಕು. ಓ, ಎಂಥ ಹುಡುಗನ ಹುಡುಕ್ತಾವ್ರೆ? ಅದನ್ನೇನು ಫೋಟೋ ಮೇಲೆ ಹಾಕ್ತೀರಾ? ಫೋಟೋ ಮೇಲೆ ಹಾಕಲ್ಲ, ಸುಮ್ಮನೆ ಹೇಳಿದ್ವಿ. ನಮ್ಮ ಮನ್ಯಾಗ ಬೆಂಗಳೂರಾಗ ಕೆಲಸ ಮಾಡ್ತಿರೋ ಹುಡುಕ್ತಾವ್ರಿ. ಓ, ಫೋಟೋ ತೆಗಿಯೋಣ? ಕೇಳ್ಕೋಗೇನೆ, ಅವ್ನು ಬರೋಷ್ಟತ್ಕ ರೆಡಿ ಆಗ್ರೆ. ಹತ್ತೊಳಗೆ ನೀವು ಕೂತಾಗ ಅವ್ರ ದಿನ ಫೋಟೋ ಅಂತ ತೆಗಿಯೋ. ಅವ್ರಿಗೆ ಒಳಗೆ ಹೋಗಿ ನಾನು ನಾಳೆ ಬರ್ತೀನಿ. ನಾಳೆ? ಏಯ್ ಎಲ್ಲಿಕೋ? ಇವು ನಮ್ಗೆ ಹೇಳಿದ್ ಮತ್ತೊಂದು ಕೇಳಲ್ಲ. ಸರಿ, ಅವ್ರು ರೆಡಿ ಆಗ್ರ ನೋಡ್ರಿ. ಯಾಕೆ ಹಂಗಿದ್ಯಾ? ಹೆಂಗಿದ್ನಿ? ಓ, ನನ್ನ ಮಗನ ಯಾವಾಗ ಹೆಂಗಿರ್ತಾನೆ ಹೇಳೋದು ನನಗೆ ತಿಳಿದ್ಲೇನ? ಏನಾಯ್ತು ಹೇಳು. ಏನು ಕಮ್ಮ ಎಲ್ಲರೂ ಬೆಂಗಳೂರು ಅಂತಾರೆ. ಇಲ್ಲಿ ಬದುಕೋದೆಲ್ಲ ಬದುಕಗ್ಲೇನಾ? ಅಲ್ಲೇನೋ ಶಾನ ಸಿಗ್ತದೆ ಅಂತ ಓದ್ತಾರಪ್ಪ. ಹೋಗೋರು ಹೋಗ್ಲಿ ಬಿಡು, ಹೋಗೋರು ಹಿಡ್ಕೊಳಕತ್ತದೆ. ಹೋಗೋರು ಹೋಗ್ಲಿ ಅಂತ ಬಿಟ್ರೇನೆ ಪ್ರಾಬ್ಲಮ್ಮು. ನಿಂಗೇನು ಪ್ರಾಬ್ಲಮ್ಮು? ನಂಗಲ್ಲ, ಊರಿಕೆ ಪ್ರಾಬ್ಲಮ್ಮು. ಊರಾಗಿರೋ ಐಕ್ಲೆಲ್ಲ ಬೆಂಗಳೂರಿಗೆ ಹೋಗೋದ್ರಿಂದಾನೆ ಊರುಗಳಾಗ ಹಬ್ಬಗಳು ಕರ್ಗೋಗಳು ದೀಪಗಳು ನಿಂತೋತಾ ಇರೋದು. ವರ್ಷಕ್ಕೊಂದ್ಸತಿ ಬರೋ ಗಣೇಶನ ಹಬ್ಬಕ್ಕೆ ಗಣೇಶನಿಗೂ ಯಾರೂ ಇರಲಿಲ್ಲ ಇಲ್ಲಿ. ಮನೆ ಕನ್ನಡ ರಾಜ್ಯೋತ್ಸವಕ್ಕ ಬಾವುಟ ಕಟ್ಟು ಒಬ್ಬ ನನ್ನ ಮಗನಿಲ್ಲ ಊರಾಗ. ಮನೆ ಪಕ್ಕದೂರಾಗ ಒಂದು ಮದುವೆ ನಡೆದದೆ, ಬೇರೆ ಇಲ್ಲಿಂದ ಕರ್ದಂಬಂದ್ರಂತೆ ಚಪ್ರ ಹಾಕೋಕ. ಹಂಗದೆ ಊರುಗಳಾಗ ಪರಿಸ್ಥಿತಿ.
ಬೆಂಗಳೂರಾಗಿದ್ರೇನಪ್ಪ ಮರ್ಯಾದೆ ಜಾಸ್ತಿ ನೋಡಿದೆ ನಿಮ್ಮ ಮಾಮನೇ ನೀನು ಊರಾಗಿರೋದ್ರ ಕಿಂಡ್ ಕೊಡಕ್ಕೆ ಹಿಂದೆ ಮುಂದೆ ನೋಡೋದು. ಏನು ಕೊಡಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗ್ತದೆ ನೆಮ್ಮದಿ ಕೆಡ್ಸಂದ. ಮನೆ ಅಪ್ಪಂಗೆ ಆಕ್ಸಿಡೆಂಟ್ ಆದಾಗ ಯಾರು ಬ್ಲಡ್ ಕೊಟ್ಟಿದ್ದು? ಊರಾಗಿರೋ ನಾವೇ ಹೋಗಿ ಬ್ಲಡ್ ಕೊಟ್ಟಿದ್ದು. ಬೆಂಗಳೂರಿಂದ ಯಾರನ್ನ ಓಡಿ ಬಂದಿದ್ರೇನೋ? ಆ ಅಪ್ಪನ ಮಗನೇ ಬಂದಿಲ್ಲ, ಕಂಪ್ನಿದಾಗ ರಜಾ ಕೊಟ್ಟಿಲ್ಲ ಅಂದ್ಬಿಟ್ಟು. ನಮ್ಮ ಮನೆಯಾಗಿರೋರ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಅವ್ನು ಯಾವನ್ನ ಪರ್ಮಿಷನ್ ಕೇಳಬೇಕಂತೆ. ಅಂತ ಬದುಕಬೇಕಾ? ಅವ್ರ ಪ್ರಕಾರ ಊರಾಗಿರೋರು ಅಂದರೆ ಬೇವರ್ಸಿಗಳು, ಕೆಲ್ಸಕ್ಕೆ ಬರೆದವರು, ಉದ್ಧಾರ ಆಗದೆ ಇರೋರು. ಅವ್ರ ಪ್ರಕಾರ ಉದ್ಧಾರ ಆಗೋದಂದ್ರೆ ಏನು? ಜಿಮ್ ಅಂತ ಒಳ್ಳೆ ಬಟ್ಟಿಗೆ ಹಾಕ್ಯಂದು ಕಾರ್ಗಳಾಗ ಓಡಾಡೋದಾ? ಅಲ್ಲಿ 200 ರೂಪಾಯಿ ಪಿಜ್ಜಾ ತಿನ್ನೋದಕ್ಕಿಂತ ಇಲ್ಲಿ 20 ರೂಪಾಯಿ ಬಜ್ಜಿ ಬಂಡು ತಿನ್ನುತ್ತವೆ ನಮ್ಗೆ ನೆಮ್ಮದಿ ಜಾಸ್ತಿ. ನಾವೇನು ಮನುಷ್ಯರ ಮಿಷಿನ್ಗಳ? 20 ವರ್ಷಕ್ಕೆ ಓದು ಅಂತ ಸಾಯಿಸ್ತೀರಿ, 30 ವರ್ಷಕ್ಕೆ ಕೆಲಸ ಸಾಯಿಸ್ತೀರಿ. ಈ ಮಧ್ಯೆ ಮದುವೆ ಮಾಡಿಸ್ಬಿಟ್ಟು ಹೆಂಡ್ರ ಮಕ್ಕಳು ಸಾಕೋದ್ರಾಗೆ ಕಂಪ್ಲೀಟ್ಗೆ ಸತ್ತೋಗುವಂತೀರಿ. ಹುಟ್ಟದಾಗಿಂದ ಸಾಯುವವರೆಗೂ ಸಾಯುವುದೇ ಆಗೋದ್ರೆ ತಿರ್ಗಿ ಬದುಕೋದೆ ಅಂಕಮ್ಮ. ಯಾಕೋ ಶಾನ ತಲೆ ಕೆಡ್ಸ್ಕೊಂಬಿಟ್ಟಿದೀಯಾ? ಇರು ಟೀ ಮಾಡ್ಕೊಂಡು ಎತ್ಕೊಂಬತ್ತೀನಿ. ನಮ್ಮ ಹಳ್ಳಿಗಳೇ ನದಿಗಳು, ಸಿಟಿನೇ ಸಮುದ್ರ. ನದಿ ನೀರು ಸಮುದ್ರ ಸೇರೋಕೆ ಹೆಂಗೆ ಒಂದೇ ಕಾಲ ಮ್ಯಾಗಿತ್ತದೋ ಹಂಗೆ ನಮ್ಮ ಹಳ್ಳಿ ಜನ ಸಿಟಿಗೆ ಹೋದ್ರೆ ಲೈಫ್ ಬೊಂಬಾಟ್ ಆಗುತ್ತದೆ ಏನಂತಾರೆ. ನದಿ ನೀರು ಸಮುದ್ರಕ್ಕೆ ಬಂದ್ಮ್ಯಾಕೆ ಗೊತ್ತಾಗೋದು ನಾನು ನದಿಯಾಗಿದ್ದಾಗೆ ಸಿಹಿಗಿದ್ನಿ, ಇಲ್ಲಿಗೆ ಬಂದು ಉಪ್ಪಾಗೋದ್ನಿ ಅಂತ. ನದಿ ಸಮುದ್ರ ಸೇರೋ ಜಾಗಕ್ಕೆ ಡೆಲ್ಟಾ ಅಂತಾರೆ. ನನ್ನ ಪ್ರಕಾರ ಈ ನಡುವೆ ಹಳ್ಳಿಗಳು ಡೆಲ್ಟಾ ರೀಜನ್ ಆಗಿ ಬಂದಿದ್ದಂದವು. ಹಳ್ಳಿ ಜನ ಇವಾಗ ಅರ್ಥ ಮಾಡಬೇಕಾಗಿರೋದು ಒಂದೇ, ಪರಿಸ್ಥಿತಿಗಳು ಕಾರಣಗಳು ಏನೇ ಇದ್ರು ನದಿ ನೀರು ಒಂದು ಸತಿ ಸಮುದ್ರ ಸೇರಿದ್ರೆ ಯಾವತ್ತಕ್ಕೂ ಹಿಂದಿಗೆ ಬರೋಕ್ಕಾಗಲ್ಲ. ಸಾರ ಇದೆ ಜೀವನದಲ್ಲಿ. ಅಕ್ಸೆಪ್ಟ್ ಲೈಫ್, ಡೂ ದಿ ಬೆಸ್ಟ್ ಯು ಕ್ಯಾನ್ ವಿತ್ ಇಟ್. ಏನು ಎಲ್ಲೋ ಇದೆಯೋ ಒಂದು ಕಡೆ ಇದೆ, ಅಲ್ಲೇ ಇರು. ನೀ ಬೇರೆ ಕಡೆ ಹೋಗಬೇಡ ಉದ್ಧಾರ ಆಗೋದಕ್ಕೆ. ಅಲ್ಲಿ ಏನು ಸಾಧ್ಯ ನಿನ್ನಿಂದ ಅಷ್ಟು ಒಳ್ಳೆಯದನ್ನು ಮಾಡು, ಒಳ್ಳೆ ರೀತಿಯಲ್ಲಿ ನಡೆದುಕೋ, ಒಳ್ಳೆಯ ಕೆಲಸ ಮಾಡು, ಒಳ್ಳೆ ಮಾತನಾಡು, ಸಹಾಯ ಮಾಡು, ಉದ್ಧಾರವಾಗು.